ಮಹಾಭಾರತ ಮಹಾ ಡಿಬೇಟ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಇದು ಪ್ರಜಾಪ್ರಭುತ್ವದ ಮಹಾ ಘಟ್ಟಕ್ಕೆ ಇನ್ನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಅಂತಿದೆ. ಆದ್ರೆ ನಾವು ಅಂದ್ರೆ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಬಹಳ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದಾರೆ. ಅಭ್ಯರ್ಥಿಗಳ ಆಯ್ಕೆಯ ನಿರೀಕ್ಷೆಯಲ್ಲೂ ಇದ್ದಾರೆ. ಇಂಥ ಮಹತ್ತರ ಘಟ್ಟದಲ್ಲಿ ನಾವು ಕೆಲವೊಂದು ವಿಚಾರನ ತಿಳ್ಕೋಬೇಕು. ಅದೇನಂದ್ರೆ, ನಾವಿರುವಂತ ಕ್ಷೇತ್ರ, ಅಲ್ಲಿ ಸ್ಪರ್ಧಿಸ್ತಿರುವಂತಹ ಅಭ್ಯರ್ಥಿ, ಆತನ ದೃಷ್ಟಿಕೋನ ಏನು, ಅವನು ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡ್ತಾನೆ, ಆಮೇಲೆ ನಾವು ಏನ್ ಬಯಸ್ತೀವಿ, ಮತದಾರ ಈ ಒಂದು ಕ್ಷೇತ್ರದ ಬಗ್ಗೆ ಏನ್ ಚಿಂತನೆಗಳನ್ನ ಒಳಗೊಂಡಿದ್ದಾನೆ, ಇವೆಲ್ಲ ತಿಳ್ಕೋಬೇಕು ತಾನೆ. ಇದನ್ನೆಲ್ಲ ತಿಳ್ಕೊಳ್ಳೋಕೆ ನ್ಯೂಸ್ 18 ಕನ್ನಡ ಒಂದು ಪರ್ಫೆಕ್ಟ್ ವೇದಿಕೆನ ಕಲ್ಪಿಸಿಕೊಟ್ಟಿದೆ. ಅದು ಕೂಡ ಮತದಾರ ಮತ್ತು ಅಭ್ಯರ್ಥಿಗಳ ಮುಖಾಮುಖಿ ಮುಖಾಂತರ. ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದೀವಿ ಮಹಾಭಾರತ ಮಹಾ ಡಿಬೇಟ್. ಅದು ಕೂಡ ಬೆಂಗಳೂರು, ನಮ್ಮ ರಾಜಧಾನಿಯ ಕೇಂದ್ರ ಭಾಗವಾಗಿರುವಂತ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ. ಎಸ್, ನಾವಿವತ್ತು ಫಸ್ಟ್ ಆ ಕ್ಷೇತ್ರದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ, ಆಮೇಲೆ ಅಭ್ಯರ್ಥಿಗಳ ಜೊತೆ ಮುಖಾಮುಖಿ ಮಾಡೋಣ. ಬನ್ನಿ. ವ್ಯಾಪಾರ ಸೇರಿದಂತೆ ಎಲ್ಲಾ ರೀತಿಯ ಬಿಸಿನೆಸ್ ನಡೆಯೋ ಕ್ಷೇತ್ರ ಬೆಂಗಳೂರು ಕೇಂದ್ರ. ಬೆಂಗಳೂರು ಕೇಂದ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು, ಸರ್ವಜ್ಞ ನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ, ರಾಜಾಜಿನಗರ, ಸಿಬಿ ರಾಮನ್ ನಗರ, ಮಹದೇವಪುರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. 2008ರಲ್ಲಿ ರಚನೆಯಾದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೊದಲ ಸಂಸದ ಪಿಸಿ ಮೋಹನ್. 2009, 2014ರಲ್ಲಿ ಗೆದ್ದಿರೋ ಬಿಜೆಪಿಯ ಪಿಸಿ ಮೋಹನ್ಗೆ ಈ ಬಾರಿ ಸ್ಟಾರ್ ಟಕ್ಕರ್ ಪಿಸಿ ಮೋಹನ್ ವಿರುದ್ಧ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರೆ, 2 ರಾಷ್ಟ್ರೀಯ ಪಕ್ಷಗಳಿಗೆ ಮಣ್ಣು ಮುಕ್ಕಿಸೋ ಪ್ಲಾನ್ ನಲ್ಲಿರೋದು ಪಕ್ಷೇತರ ಅಭ್ಯರ್ಥಿ ಕನ್ನಡಿಗ ಬಹುಭಾಷಾ ನಟ ಪ್ರಕಾಶ್ ರಾಯ್. ಪ್ರಕಾಶ್ ರಾಜ್ನ ಬರೀ ನಟನಾಗಿ ನೋಡಿಲ್ಲಮ್ಮ ಈ ದೇಶ. ಕಾಂಗ್ರೆಸ್ ಅವರ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಆ ಅಭ್ಯರ್ಥಿ ನಿಂತಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 2 ಅವಧಿಗೆ MP ಆದ್ರೂ ಸಹ ಅವರ ಕೊಡುಗೆ ಏನು ಅಂತ ಜನರಿಗೆ ಗೊತ್ತಿಲ್ಲ. ಹಲವು ಸಮಸ್ಯೆಗಳ ಮಹಾಪುರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಸರ್ಕಾರದ ಯೋಜನೆಗಳನ್ನ ಪಡೆಯೋಕ್ಕೂ ಜನ ಪರದಾಡೋದು ಸಾಮಾನ್ಯ ಅನ್ನೋ ಮಾತಿದೆ. ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ, ರಸ್ತೆ ದುರಸ್ತಿ, ನ್ಯಾಯಬೆಲೆ ಅಂಗಡಿಯಲ್ಲಿ ವಂಚನೆ ಸೇರಿದಂತೆ ಹಲವಾರು ಸಮಸ್ಯೆಗಳಿವೆ. ಇದೆಲ್ಲದರ ಜೊತೆಗೆ ಕಸ ವಿಲೇವಾರಿ, ಪಾರ್ಕಿಂಗ್ ಸಮಸ್ಯೆ, ಯುವ ಜನತೆಗೆ ಉದ್ಯೋಗ ಸಮಸ್ಯೆಗಳು ಕ್ಷೇತ್ರದಲ್ಲಿವೆ. ಒಟ್ಟಾರೆ ತ್ರಿಕೋಣ ಫೈಟ್ನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ 108 ಸಮಸ್ಯೆ. 2 ಬಾರಿ ಬಿಜೆಪಿ ಗೆದ್ದರೂ ಅಭಿವೃದ್ಧಿ ಮಾತ್ರ ಅಷ್ಟಕ್ಕಷ್ಟೇ. ಎಸ್, ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಒಂದು ಪಕ್ಷಿ ನೋಟ ಅಷ್ಟೇ. ಯಾಕಂದ್ರೆ ಇದು ಅತ್ಯಂತ ಪ್ರಮುಖ, ಪ್ರತಿಷ್ಠಿತ ಮತ್ತು ದೊಡ್ಡ ಕ್ಷೇತ್ರ ಆಗಿದೆ. ಇಲ್ಲಿ ಜನಸಂಖ್ಯೆನೂ ಜಾಸ್ತಿ. ನಾವು ಫಸ್ಟ್ ಬೆಂಗಳೂರಿಗೆ ಕಾಲಿಡುವಾಗ ಇದೇ ಕ್ಷೇತ್ರಕ್ಕೆ ಕಾಲಿಡೋದು ಕೂಡ ಒಂದು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಈ ಕ್ಷೇತ್ರ ನಿಜವಾಗ್ಲೂ ಕೂಡ ಈ ಸಲ ಜಿದ್ದಾಜಿದ್ದಿಯ ಕಣವಾಗಿ ಮಾರ್ಪಟ್ಟಿದೆ. ಮೊದಲಿಗೆ ನಾವು ಈ ಡಿಬೇಟ್ ಅಲ್ಲಿ ಭಾಗವಹಿಸಿದ ನಿಮ್ಗೆಲ್ರಿಗೂ ಸ್ವಾಗತನ ಕೋರ್ತೀವಿ. ಜೊತೆಗೆ ಈಗ ಅಭ್ಯರ್ಥಿಗಳನ್ನ ವೇದಿಕೆಗೆ ಕರೆಯೋಣ. ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತ ರಿಜ್ವಾನ್ ಅರ್ಷದ್ ಅವರನ್ನ ವೇದಿಕೆಗೆ ಕರೆಯೋಣ. ನೆಕ್ಸ್ಟ್ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಬಹುಭಾಷಾ ನಟ, ಈಗ ರಾಜಕಾರಣಿಯಾಗಿ ಕಣಕ್ಕಿಳಿದಿರುವಂತ ಪ್ರಕಾಶ್ ರಾಜ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಕಾಶ್ ರಾಜ್ ಅವರೇ. ಈಗ 10 ವರ್ಷದ ಕಾಲ ಈ ಕ್ಷೇತ್ರವನ್ನ ಆಳಿದಂತ ಬಿಜೆಪಿಯ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಬರಬೇಕಿತ್ತು. ಆದ್ರೆ ಅವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಪದೇ ಪದೇ ಕರೆದ್ರು ಕೂಡ ನನಗೆ ಬರಕ್ಕಾಗಲ್ಲ, ರ್ಯಾಲಿಯೇ ಮುಖ್ಯ ಅಂತ ಹೇಳ್ತಿದ್ದಾರೆ. ಅವರ ಬದಲು ಅವರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಮಾಜಿ ಸಂಸದೆಯಾಗಿರುವಂತಹ ತೇಜಸ್ವಿನಿ ರಮೇಶ್ ಅವರು. ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಮುಖಾಮುಖಿ ಆಗುವಂತ ಸಂದರ್ಭ. ನಾನು ನನ್ನ ಸ್ಥಳಕ್ಕೆ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ ಈ ಮಹಾಭಾರತ ಮಹಾ ಡಿಬೇಟ್. ಮಹಾಭಾರತ ಮಹಾ ಡಿಬೇಟ್ ನ ಇದು ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಅಭ್ಯರ್ಥಿಗಳು ನಾನ್ ಯಾಕೆ ಎಲೆಕ್ಷನ್ಗೆ ನಿಂತಿದ್ದೀನಿ ಮತ್ತೆ ನಾವು ಕೇಳ್ತೀವಿ ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು ಅಂತ. ಈಗ ಪ್ರತಿಯೊಬ್ಬ ಅಭ್ಯರ್ಥಿಗೆ 3 ನಿಮಿಷ ಕೊಡ್ತೀವಿ. ನಿಮ್ಗೆ ಜನ ಯಾಕೆ ವೋಟ್ ಹಾಕ್ಬೇಕು, ನೀವೇನ್ ಜನರಿಗೆ ಮಾಡ್ತೀರಿ ಅನ್ನೋದನ್ನ ಸ್ಪಷ್ಟವಾಗಿ 3 ನಿಮಿಷದಲ್ಲಿ ತಿಳಿಸಿ. ಮೊದಲು ರಿಜ್ವಾನ್ ಅರ್ಷದ್ ಅವರು. ನಮಸ್ಕಾರ. ಬಹುಶಃ ಒಳ್ಳೆಯ ವೇದಿಕೆಯನ್ನು ತಾವು ಸೃಷ್ಟಿ ಮಾಡಿದ್ದೀರಿ. ನಾವು ಒಳ್ಳೆ ಪ್ರಶ್ನೆಯನ್ನು ಕೂಡ ಕೇಳಿದ್ವಿ, ಯಾಕೆ ವೋಟ್ ಹಾಕಬೇಕು ಅಂತ. ಯಾಕಂದ್ರೆ ವೋಟ್ ಕೇಳೋಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ಇರಬೇಕು ನಮ್ಗೆ ಯಾಕೆ ವೋಟ್ ಹಾಕಬೇಕು ಅಂತ. ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ, ಬಹಳ ಡೈನಾಮಿಕ್ ಸಿಟಿ ನಮ್ದು. ಮತ್ತೆ ನಮ್ಮ ಕಾಂಪಿಟೇಷನ್ ಇರೋದು, ಪ್ರತಿಸ್ಪರ್ಧೆ ಇರತಕ್ಕಂಥದ್ದು ಬೇರೆ ಅಂತಾರಾಷ್ಟ್ರೀಯ ನಗರದಿಂದ ನಮ್ಮ ಕಾಂಪಿಟೇಷನ್ ಇರೋದು. ಬೆಂಗಳೂರು ನಗರದ ಸ್ಟ್ಯಾಂಡರ್ಡ್ ಏನಿದೆ ನಾವು ಇದನ್ನು ನಾವೆಲ್ಲ ಸೇರಿ, ಎಲ್ಲರೂ ಬರೀ ರಾಜಕಾರಣಿಗಳಂತ ಜನಪ್ರತಿನಿಧಿಗಳೆಲ್ಲ,
ಇಡೀ ಸಾರ್ವಜನಿಕರು ಎಲ್ಲ ಸೇರಿ ನಾವು ಎಲ್ಲೋ ಒಂದ್ ಕಡೆ ಮೇಲೆ ತಗೊಂಡು ಹೋಗ್ಬೇಕು. ಇದಕ್ಕೋಸ್ಕರ ಯಾರು ಜನಪ್ರತಿನಿಧಿಗಳಾಗ್ತಾರೆ ಅವರು ಬಹಳ ಡೈನಾಮಿಕ್ ಇರಬೇಕು, ದಿನನಿತ್ಯ ಬೆಂಗಳೂರಿನ ಚಿಂತನೆಯಲ್ಲಿರಬೇಕು, ಬೆಂಗಳೂರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಬೇಕು. ಒಬ್ಬ ಜನಪ್ರತಿನಿಧಿ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬಿಡ್ತಾರೆ ಅಂತ ನಾನು ಹೇಳೋದಿಲ್ಲ, ಬಹಳ ದೊಡ್ಡ ಸಿಸ್ಟಮ್ ಇದೆ. ಆದ್ರೆ ಪ್ರತಿಯೊಂದು ಹಂತದಲ್ಲೂ ಆ ಜನಪ್ರತಿನಿಧಿ ಹಸ್ತಕ್ಷೇಪ ಮಾಡಿ ಆ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ, ಬೇರೆ ಬೇರೆ ಏಜೆನ್ಸೀಸ್ ಇರುತ್ತೆ ಒಂದು ಸಿಟಿ ಗವರ್ನ್ ಮಾಡಬೇಕಾದ್ರೆ, ಆ ಏಜೆನ್ಸೀಸ್ ಜೊತೆಗೆ ಲೈಸ್ನಿಂಗ್ ಮಾಡಿ ಎಲ್ಲರಿಗೂ ಅಲೈನ್ ಮಾಡಿ, ಮತ್ತೆ ಎಲ್ಲೋ ಒಂದ್ ಕಡೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಬೇಕಾದ್ರೆ ಆ ರಿಫಾರ್ಮ್ಸ್ ಅನ್ನು ಮಾಡಿಸ್ತಕ್ಕಂಥ ಪ್ರಯತ್ನಗಳು ಮಾಡಿ. ಸೊ ದಿನನಿತ್ಯ ಒಬ್ಬ MP ಒಬ್ಬ MLA ಇದ್ರೆ ಬೆಳಗಾದ್ರೆ ಇದೇ ಕೆಲಸ ಮಾಡ್ತಾ ಇದ್ರೆ ಬೆಂಗಳೂರು ನಗರದ ಒಂದು ಪರಿಸ್ಥಿತಿಯನ್ನು ನಾವು ಬದಲಾವಣೆ ಮಾಡಬಹುದು. ಸೊ ಅವರು ಆ ರೀತಿ ಕೆಲಸ ಮಾಡಬೇಕಾದ್ರೆ ಜನರ ಜೊತೆ ಸಂಪರ್ಕನೂ ಕೂಡ ಇಟ್ಕೋಬೇಕು. ನೀವು ಜನರ ಜೊತೆ ಸಂಪರ್ಕ ಇಲ್ಲದೆ ಇದ್ರೆ ಜನರ ಸಮಸ್ಯೆ ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದು. ಎರಡನೇದು ಓವರ್ ಆಲ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರಿಗೆ. ಜನ ಇವತ್ತು ಟ್ರಾಫಿಕ್ ಸಮಸ್ಯೆ ಇದೆ, ಇವತ್ತು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಇವತ್ತು ನೀರಿನ ಸಮಸ್ಯೆ ಇದೆ, ಇವತ್ತು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ಸಮಸ್ಯೆ ಇವತ್ತು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಮುಂದಿನ 10 ವರ್ಷಕ್ಕೆ ಏನ್ ಸಮಸ್ಯೆ ಆಗಬಹುದು, ಇನ್ನೊಂದು 20 ವರ್ಷಕ್ಕೆ ಏನ್ ಸಮಸ್ಯೆ ಆಗಬಹುದು, ಬೆಂಗಳೂರು ನಗರ ಯಾವ ರೀತಿ ಬೆಳಿಬಹುದು. ಯಾಕಂದ್ರೆ 20 ವರ್ಷದ ಹಿಂದೆ ಬ್ಯಾಂಗ್ಳೂರು ಈ ಮಟ್ಟಕ್ಕೆ ಬೆಳೀತದೆ ಅಂತ ಯಾರು ಕನಸಲ್ಲೂ ಕೂಡ ಬಂದಿರಲಿಲ್ಲ. ಬಹುಶಃ ಆವಾಗ ನಾವು ಯೋಚನೆ ಮಾಡಿದ್ರೆ ಇನ್ನೂ ಬೆಟರ್ ಪ್ಲಾನಿಂಗ್ ನಾವು ಮಾಡಬಹುದಿತ್ತು. ಸೊ ಯಾರೇ ಗೆಲ್ಲಿ ಪ್ರತಿನಿಧಿ ಅವರು ಮುಂದಿನ ಆಲೋಚನೆ ಇಟ್ಕೊಂಡು ಒಂದು ವಿಷನ್ ಇಟ್ಕೊಂಡು ಅವರು ಬಂದ್ರೆ ಬಹುಶಃ ಬೆಂಗಳೂರು ನಗರದ ಅಭಿವೃದ್ಧಿ ಅಂತ ನಾವೇನ್ ಮಾತಾಡ್ತೀವಿ ಅದು ಬರೀ ಹೆಸರಿಗೆ ಆಗ್ಬಾರ್ದು, ಸ್ಲೋಗನ್ ಆಗ್ಬಾರ್ದು, ಇದು ಎವ್ರಿ ಡೇ ಇನ್ ಡೀಡ್ ಆಗ್ಬೇಕು. ಮತ್ತೆ ಅದಕ್ಕೆ ಇಲ್ಲಿ ನಾನು ನೋಡಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಆ ರೀತಿಯ ವಿಷನ್ ಇಟ್ಕೊಂಡು ಒಂದು ಟೀಮ್ ಇಟ್ಕೊಂಡು ಮಾಡ್ತಕ್ಕಂಥದ್ದು ಕೆಲಸ ಇಲ್ಲ. ಬಹಳಷ್ಟು ಜನ ಎಕ್ಸ್ಪರ್ಟ್ಸ್ ಇಲ್ಲಿದ್ದಾರೆ, ಎಲ್ಲರಿಗೂ ಜೊತೆಗೆ ತಗೊಂಡು ಎಲ್ಲರ ಪಾರ್ಟಿಸಿಪೇಷನ್ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ನ ಭಾವನೆ. ಅದಕ್ಕೆ ನನ್ಗೆ ಓಟ್ ಕೊಡ್ಬೇಕು, ನಾನು ಈ ರೀತಿ ಕೆಲಸ ಮಾಡ್ತೀನಿ ಅಂತ. ಓಕೆ, ಟೈಮ್ ಆಯ್ತು. ಈಗ ಪ್ರಕಾಶ್ ರಾಜ್ ಅವರೇ ರಾಜಕೀಯಕ್ಕೆ ಕಾಲಿಟ್ಟಿದ್ದೀರಾ, ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಮತದಾರರು ಬೆಂಗಳೂರು ಸೆಂಟ್ರಲ್ ನ? ಮೊದಲನೇದಾಗಿ ದೇಶದಲ್ಲಿ ಪ್ರಜೆಗಳ ಕತೆ ಕೇಳಿ ಕೇಳಿ ಸಾಕಾಗೋಗಿದೆ. ಇಡೀ ಭ್ರಷ್ಟಾಚಾರ ಮತ್ತು ದುರಾಡಳಿತದ ಮೂಲ ಚುನಾವಣೆ ಆಗಿದೆ. ಕಳೆದ 70 ವರ್ಷಗಳು ನೋಡಿದ್ರೆ ಇವ್ರ ಮೇಲೆ ಹೇಳ್ಕೊಂಡು ಕೂತಿದ್ದಾರೆ ಹೊರತು ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪಾರ್ಲಿಮೆಂಟ್ನಲ್ಲಿ ಪ್ರಜೆಯ ಧ್ವನಿ ಕೇಳಿಸ್ತಾ ಇಲ್ಲ. ಯಾವುದೇ ಪಾಲಿಸಿ ಇರ್ಬೋದು, ಯಾವುದೇ ನಿರ್ಧಾರಗಳಿರ್ಬೋದು, ಒಬ್ಬರನ್ನೊಬ್ಬರು ದೂರ ಪ್ರಯೋಜನ ಇಲ್ಲ. ಇವತ್ತು ಇಡೀ ಚುನಾವಣೆಯ ಒಂದು ಪ್ರಕ್ರಿಯೆ ಏನಿದೆ ಅದು ನಮ್ಮೆಲ್ಲರ ಕಣ್ಣಿಗೆ ರಾಚುವಂತಹ ಒಂದಾ ಜಾತಿ ಕುಲಗಳಿಂದ ಮಾತಾಡ್ತಾ ಇದ್ದಾರೆ, ಹಣ ಕೊಟ್ಟು ಮಾಡ್ತಿದ್ದಾರೆ, ಹೆದರಿಸಿ ಮಾಡ್ತಾ ಇದ್ದಾರೆ ಹೊರತು ಬಡವರು ಮಾತ್ರ ಓಟ್ ಹಾಕ್ತಿದ್ದಾರೆ. ಸಮಸ್ಯೆಗಳು ಇನ್ನೂ ಜ್ವಲಂತವಾಗೇ ಇದೆ. ಯಾರಿಗೂ ಇದಕ್ಕೆ ಮುಂಚೆ ಒಂದು ವಿಷನ್ ಇಲ್ಲ, ಒಂದು ಯೋಚನೆ ಇಲ್ಲ, ಒಂದು ಶ್ವೇತಪತ್ರ ಇಲ್ಲ. ಅದು ನೀರಿನ ಸಮಸ್ಯೆ ಆಗಬಹುದು. ಇವತ್ತಿಗೂ ನೀರಿನ ಸಮಸ್ಯೆ ಸರಿ ಮಾಡ್ತೀನೋ ಅನ್ನೋ ರಾಜಕೀಯ ಪಕ್ಷಗಳು ಇಷ್ಟು ವರ್ಷ ಯಾಕ್ರಿ ಮಾಡಿಲ್ಲ? ಇವತ್ತು ಉದ್ಯೋಗ ಯಾಕೆ ಬೆಳೀತಾ ಇದೆ? ಉದ್ಯೋಗ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲಿಯವರೆಗೆ ನಾವು ಪ್ರಜೆಗಳು ಅರ್ಥ ಮಾಡ್ಕೋಬೇಕು, ಈ ದುಸ್ಥಿತಿಗೆ ಯಾರನ್ನೂ ಬೈದು ಪ್ರಯೋಜನ ಇಲ್ಲ, ನಮ್ಮನ್ನು ನಾವು ಬೈಕೋಬೇಕು. ಮೊದಲು ನಾವು ಜಾಗೃತರಾಗಬೇಕು, ಒಂದು ರಾಜಕೀಯ ಪ್ರಜ್ಞೆ ಮೂಡಬೇಕು ಮತ್ತು ಸಮಸ್ಯೆಗಳ ಬಗ್ಗೆ ಬಹಳ ಪ್ರಖರವಾಗಿ, ನಿಖರವಾಗಿ ಮತ್ತು ಒಂದು ವಿಷನ್ ಇಟ್ಕೊಂಡು ಮಾತಾಡೋ ವ್ಯಕ್ತಿಗಳು ಯಾರಿದ್ದಾರೆ. ಇವತ್ತಿನ ಸಮಸ್ಯೆಗಳು, ಇವತ್ತಿನ ಚುನಾವಣೆ 3 ಅಭ್ಯರ್ಥಿಗಳನ್ನು ನಾನು ಕೇಳೋದಿಷ್ಟೇ. ಸಮಸ್ಯೆಗಳ ಬಗ್ಗೆ ಮಾತಾಡೋಣ, ನಿಮ್ಮ ವಿಷನ್ ಏನು ಅಂತ ಮಾತಾಡೋಣ, ಇದಕ್ಕೆ ಇಲ್ಲಿ ತಂದು ಬಂದಿದ್ದಕ್ಕೆ ಕಾರಣ ಏನು ಅಂತ ಮಾತಾಡೋಣ, ಮತ್ತು ನೀವುಗಳು ಏನು ಮಾಡಿದ್ದೀರಿ ಇದಕ್ಕೆ ಅಂತ ಮಾತಾಡೋಣ. ಅಲ್ವೇ? 70 ವರ್ಷದಿಂದ ಒಂದೇ ಸಮಸ್ಯೆ ಇರೋದು ಹೇಗೆ? ನಾನು ಹೇಳ್ತಿರೋದು ಪ್ರಜೆಗಳಲ್ಲಿ ಒಂದು ಬರೀ ಹಣ ಇದ್ರೆ ರಾಜಕೀಯ ಮಾಡ್ಬೋದು, ಧರ್ಮ ಇದ್ರೆ ರಾಜಕೀಯ ಮಾಡ್ಬೋದು, ಪಕ್ಷಗಳಿದ್ರೆ ರಾಜಕೀಯ ಮಾಡಬಹುದು ಅಂತ ಹೋಗ್ಬೇಕು. ಪ್ರಜೆಗಳಿಂದ ಪ್ರಜೆಗಳಿಗೆ ರಾಜ್ಯ ಇಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು, ಎಸ್ಪೆಷಲಿ ಕೇಂದ್ರೀಯ ಪಕ್ಷಗಳು ರಾಜರ ಇನ್ನೊಂದು ರೂಪದಲ್ಲಿದ್ದಾರೆ ಹೊರತು ಯಾರೂ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ಬಂದು ನಿಂತ್ಕೊಳ್ಳಿ ಬಿಟ್ಟು ಗೆಲ್ತಾರೆ ನೋಡೋಣ. ಯಾವ ಸಂಸದನಿಗೂ ವರ್ಚಸ್ಸಿಲ್ಲ. ಪಕ್ಷಗಳೇ ಹಾಕ್ಬೇಕ್ರಿ ನಮಗೆ. ಒಬ್ಬ ವ್ಯಕ್ತಿ ಒಬ್ಬ ವರ್ಚಸ್ಸಿಂದ, ಅವನ ವಿಷನ್ನಿಂದ ಮತ್ತು ಅವನ ಅಂತಃಕರಣದಿಂದ ಮತ್ತು ಒಂದು ಸಂಕಲ್ಪದಿಂದ ಜನರಾಗಬೇಕೆ ಹೊರತು ಅದು ಚುನಾವಣೆ ಅನ್ನೋದು ಜನರ ಮತ್ತು ಅಭ್ಯರ್ಥಿಯ ನಡುವೆ ಸಂವಾದ ಆಗಬೇಕೆ ಹೊರತು 20 ದಿನಕ್ಕೆ ಮುಂಚೆ ಒಬ್ಬ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ
28 ಕ್ಷೇತ್ರಗಳಿದೆ. ಕೊನೆ ನಿಮಿಷ ತನಕ ಅವ್ರ ನಾಯಕರುಗಳು ಯಾರು ಅಂತ ಗೊತ್ತಿಲ್ಲ. ಎಂಥ ದುಸ್ಥಿತಿಗೆ ಬಂದು ತಲುಪಿದೀವಿ ನೋಡಿ ನಾವು. ಅಂದರೆ ಪ್ರಜೆಗಳಿಗೆ ಆಯ್ಕೆ ಮಾಡೋದಕ್ಕೆ 20 ದಿನ ಟೈಮೇ. ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಇದನ್ನು ಕ್ಲಿಯರ್ ಮಾಡಬೇಕಾಗಿದೆ. ಮುಂದೆ ಮಾತು ಬೆಳೀತಾ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ವಿಷನ್ ಏನು, ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದು ಸುವಿಸ್ತಾರವಾಗಿ ಹೇಳ್ತೇನೆ. ಬಟ್ ನಾನು ಬಹುಶಃ ನಿಂತಿರೋದು ಬಹಳ ಮುಖ್ಯವಾಗಿ ಈ ವ್ಯವಸ್ಥೆ ಬದಲಾಗಬೇಕು. ನಮ್ಮ ಅದು 9, 8, 7, 6, ಸೊ ಇದಕ್ಕೋಸ್ಕರ ನಿಮ್ಗೆ ವೋಟ್ ಹಾಕಬೇಕು. 3, ಎಸ್, 2. ನಾವು ತುಂಬಾ ನಿರೀಕ್ಷೆ ಮಾಡಿದ್ವಿ PC ಮೋಹನ್ ಅವರು ಬರಬೇಕು. ಯಾಕಂದ್ರೆ ಅವರು 10 ವರ್ಷ ಈ ಕ್ಷೇತ್ರದಲ್ಲಿ ಇದ್ದವರು, ಜನರ ಜೊತೆ ಬೆರೆತವರು ಅಂತ ನಾವು ಭಾವಿಸಿದ್ವಿ. ಆದ್ರೆ ಒಂದು ಡಿಬೇಟಿಗೆ ಬರಕ್ಕಾಗಲ್ಲ ಅನ್ನುವಂಥದ್ದು ಹೇಳಿದ್ರು. ಎಸ್, ಓಕೆ, ನೋ ಪ್ರಾಬ್ಲಮ್. ತೇಜಸ್ವಿನಿ ರಮೇಶ್ ಅವರು, ನೀವು ಕೂಡ ಹಿರಿಯರಿದ್ದೀರಿ. ನಿಮ್ಗೆ ನಿಮ್ಮ ಅಭ್ಯರ್ಥಿಗೆ ಯಾಕೆ ನಾವು ವೋಟ್ ಹಾಕಬೇಕು ಪ್ರಜೆಗಳಾಗಿ? ಖಂಡಿತ ಅವರು ಮೊದಲೇ ನಿರ್ಧಾರ ಆಗಿದ್ದಂತ ಕಾರ್ಯಕ್ರಮಗಳ ಅನ್ವಯ. ಯಾಕಂದ್ರೆ ಸಾವಿರಾರು ಜನ ಜೋಡಿಸ್ಕೊಂಡಿರ್ತಾರೆ ಪಕ್ಷದ ಸಂಘಟನೆ ಪ್ರಚಾರದ ವೈಖರಿಯಲ್ಲಿ. ಅನ್ಯಥಾ ಭಾವಿಸಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಕೊನೆ ಅಂತ ಹೇಳಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳನ್ನು ಹೇಳಕ್ಕೆ ನಾನು ಅವರ ಪರವಾಗಿ ನಿಂತಿದ್ದೀನಿ. ಥ್ಯಾಂಕ್ ಯು. ಅತ್ಯುತ್ತಮವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಹಾಗೆ ನನ್ನ ಮಿತ್ರರು ಹೇಳಿದಾಗೆ ನಾನು ಕೂಡ ನ್ಯೂಸ್ 18ಗೆ ಒಂದು ಧನ್ಯವಾದವನ್ನು ಹೇಳ್ತೀನಿ. ಮೊದಲಿಗೆ ಭಾರತ, ಈಗಾಗಲೇ ನನ್ನ ಗೆಳೆಯ ಪ್ರಕಾಶ್ ಮತ್ತು ಹರ್ಷದ್ ಎಲ್ಲರೂ ಕೂಡ ಮಾತನಾಡಿದ್ರು. ಯಾವುದೇ ಒಂದು ಚಲನೆಯಲ್ಲಿರ್ಬೇಕು, ಒಂದು ಪ್ರಗತಿ ಅಂತಕ್ಕಂಥದ್ದು ಚಲನೆಯಲ್ಲಿರ್ಬೇಕು. ಅನೇಕ ದೃಷ್ಟಿಕೋನಗಳಿಂದ ದೇಶವನ್ನ ಕಟ್ತಕ್ಕಂಥದ್ದಿರ್ಬೋದು. ಹಿಂದೆ ಇದ್ದವ್ರು ಏನೂ ಮಾಡಲಿಲ್ಲ, ನಂತರ ಬಂದವರು ಏನೂ ಮಾಡಲಿಲ್ಲ, ನಾವೇ ಮಾಡಿದ್ವಿ ಅಂತಕ್ಕಂಥ ಅಪಪ್ರಚಾರವನ್ನ ಮೊದಲು ನಿಲ್ಲಿಸಬೇಕು. ಹಿಂದಿನವರು ಮಾಡಿದ್ರು, ಅದಕ್ಕಿಂತ ಅತ್ಯುತ್ತಮವಾದಕ್ಕೆ ಮತ್ತೊಬ್ರು ಪ್ರಯತ್ನ ಪಟ್ಟರು, ಆದ್ರೂ ಆಗಿಲ್ಲ. 70 ವರ್ಷಗಳಲ್ಲಿ ಕೆಲವು ಅತ್ಯಂತ ಕಠಿಣವಾದಂತ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗಿತ್ತು, ಸಿಕ್ಲಿಲ್ಲ. ಇವತ್ತು ಭಯೋತ್ಪಾದನೆ ಇಡೀ ಜಗತ್ತಿನ ನಾಗರಿಕತೆಗೆ ಮಾರಕವಾಗಿದೆ. ಅದರ ವಿರುದ್ಧ ಹೋರಾಟದಲ್ಲಿ ವಿಫಲತೆಯನ್ನು ಕಂಡಿದೆ. ಅದಕ್ಕೆ ಕಾರಣ ರಾಜಕೀಯ ಇಚ್ಛಾಶಕ್ತಿ ಸರಿಯಾಗಿ ಇಲ್ದಲೇ ಇದ್ದದ್ದು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಹೇಳುತ್ತೆ. ಇವತ್ತಿರ್ತಕ್ಕಂಥ ಸರ್ಕಾರ ಕಳೆದ 5 ವರ್ಷಗಳಿಂದ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ, ಭಾರತಕ್ಕೆ ಒಂದು ಸುಭದ್ರ ಸರ್ಕಾರ ಕೊಡ್ಲಿಕ್ಕೆ, ಭಾರತವನ್ನ ಪ್ರಗತಿಯ ಪಥದಲ್ಲಿ ಮುಂದೆ ತೆಗೆದುಕೊಂಡೋಗ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಜಿಯವರ ಪರವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ. ಮೊಬೈಲ್ ಉತ್ಪಾದನೆಯಲ್ಲಿ ನಂಬರ್ 1 ಆಗಿದ್ದೀವಿ ಇವತ್ತು ನಾವು. ಕನೆಕ್ಟಿವಿಟಿ, ಕಮ್ಯುನಿಕೇಶನ್ ಹಿಂದೆ ಗೊತ್ತೇ ಆಗ್ತಿರ್ಲಿಲ್ಲ. ಇವತ್ತು ಜನರಿಗೆ ಕಟ್ಟಕಡೆಯ ಸಾಮಾನ್ಯ ಉಳುವ ಪ್ರಜೆ ಕೂಡ ಮೊಬೈಲ್ ನಿಂದ ಪ್ರಶ್ನೆಯನ್ನ ಕೇಳಲಿಕ್ಕೆ ಇವತ್ತು ನೀವು ನಿಲ್ಲಿಸಿದಿರಲ್ಲ ಅನೇಕ ನಾಗರಿಕ ಬಂಧುಗಳನ್ನ, ಇದು ಸಾಕ್ಷಿಯಾಗಿದೆ. ಸಕ್ಕರೆ ಉತ್ಪಾದನೆ ಕರ್ನಾಟಕದಲ್ಲಿ ನಮ್ಮ ರೈತರು ಬೆಳೆಯುವಂತ ಕಬ್ಬು ಅದು ಬಹಳ ಮುಖ್ಯ ಆಗುತ್ತೆ. ನಾಡಪ್ರಭು ಕೆಂಪೇಗೌಡರನ್ನ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ, ನೆನಪಿರೋದಿಲ್ಲ. ರೂಟ್ಸ್ ಅನ್ನ ಮರೆತರೆ ನಮಗೆ ಭವಿಷ್ಯ ಇರಲ್ಲ, ಬೇರನ್ನ ಮರೆತರೆ ಮರ ಹೇಗೆ ಬದುಕೋದಿಲ್ಲ. ಆ ರೀತಿ ಇವತ್ತು ಗ್ರಾಮೀಣ ಪ್ರದೇಶಗಳ ಜನರು ಈ ಜಾಗವನ್ನ ತ್ಯಾಗ ಮಾಡಿ ಈ ಕಾರ್ಖಾನೆಗಳು, ಈ ದೊಡ್ಡ ದೊಡ್ಡ ನಗರಗಳು ಬಂದಿದ್ದು ರೈತರ ಏನು ಒಂದು ತ್ಯಾಗದ ಇದರಲ್ಲಿ. ನೀರಾವರಿಗೆ ನಾವು ಏನ್ ಮಾಡಕ್ ಸಾಧ್ಯ ಆಗಿದೆ, ನದಿಗಳ ಲಿಂಕಿಂಗ್ ಮಾಡಬೇಕು, ಏನ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗೇನೆ ಮೈಸೂರು ಉದ್ಯಾನ ನಗರಿ, ಬೆಂಗಳೂರು ಮತ್ತು ಮೈಸೂರಿನ ಕನೆಕ್ಟಿವಿಟಿ ಕೊಡದೆ ಹೋದ್ರೆ ಪ್ರವಾಸೋದ್ಯಮ ಹೇಗಾಗುತ್ತೆ? ಮೈಸೂರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಏನು ಒಂದು ಲಂಡನ್ ಹೇಗಿದೆ ಸಾಧ್ಯ, ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಆಲೋಚನೆಗಳು ಆ ನಿಟ್ಟಿನಲ್ಲಿ ನಡೆದಿದೆ. ಬೆಂಗಳೂರು ಮೆಟ್ರೋಗೆ 17,000 ಕೋಟಿ ಕೊಡೋದ್ರ ಹಿಂದೆ ಬೆಂಗಳೂರು ಭಾರತದ ಒಂದು ದೊಡ್ಡ ಶಕ್ತಿಶಾಲಿ ನಗರವನ್ನಾಗಿ ಮಾಡುವ ಆಲೋಚನೆ ನಮಗಿದೆ. ಡಿಮಾನಿಟೈಸೇಷನ್ ಮಾಡೋದ್ರ ಹಿಂದೆ ಕಪ್ಪು ಹಣಕ್ಕೆ ಕಡಿವಾಣ ಹಾಕಬೇಕು, ತೆರಿಗೆದಾರರು ಜಾಸ್ತಿ ಹಣ ಕೊಡದೆ ಹೋದ್ರೆ ಈ ಸುಂದರವಾದ ಭಾರತವನ್ನ ಮತ್ತು ಬೆಂಗಳೂರನ್ನ ಹೇಗೆ ಕಟ್ಟೋದಕ್ಕೆ ಸಾಧ್ಯ ಇದೆ. GST ಅಡಿಯಲ್ಲಿ 97% ವಸ್ತುಗಳನ್ನ 17% ತರೋದ್ರ ಹಿಂದೆ ಒಂದು ಎಕಾನಮಿಯನ್ನ ಸರಿದಾರಿಗೆ ತರೋ ಉದ್ದೇಶ ಇದೆ. ಹೀಗಾಗಿ ಸುಸ್ಥಿರ ಭಾರತಕ್ಕಾಗಿ, ಸಮರ್ಥ ಭಾರತಕ್ಕಾಗಿ ಬಿಜೆಪಿ ಒಳ್ಳೆಯ ಆಯ್ಕೆ ಅಂತ ಹೇಳಿ ಆರ್ಗ್ಯೂ ಮಾಡ್ಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಸೊ ಇದು ಬಿಜೆಪಿ ಅಭ್ಯರ್ಥಿಯ ವಾದ. ನಾವೀಗ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಗ್ಗೆ. ಯಾಕಂದ್ರೆ ಇಲ್ಲಿ ಸೇರಿರುವಂತಹ ನಾಗರಿಕರು ಅದನ್ನೇ ಬಯಸ್ತಾರೆ. ಯಾಕಂದ್ರೆ ಮೊದಲು ನಮ್ಮ ಕ್ಷೇತ್ರ, ಆಮೇಲೆ ರಾಷ್ಟ್ರ. ಯಾಕಂದ್ರೆ ನಮ್ಮ ಕ್ಷೇತ್ರ ಕೂಡ ನಮ್ಮ ರಾಷ್ಟ್ರದ ಒಂದು ಭಾಗ ಅಂತ ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಂಡಿರುವರು. ಸೊ ಹಾಗಾಗಿ ಮೊದಲಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಮೊದಲು ನಿಮ್ಮಿಂದಲೇ ಆಡಳಿತ 5 ವರ್ಷ ಮಾಡಿದ್ರೆ, 10 ವರ್ಷ ಮಾಡಿದ್ರೆ ನಿಮ್ಮಿಂದಲೇ ಒಂದು ಪ್ರಶ್ನೆನ ನಾವು ನ್ಯೂಸ್ 18 ಪರವಾಗಿ ಕೇಳಕ್ ಇಷ್ಟಪಡ್ತೀವಿ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಸಾಕಷ್ಟು ಸ್ಲಮ್ಗಳನ್ನು ಹೊಂದಿರುವಂಥದ್ದು, ಮತ್ತೆ ಅಷ್ಟೇ ಪ್ರಗತಿಗೆ ಅವಕಾಶ ಇರುವಂತ ಇದು. 10 ವರ್ಷದಲ್ಲಿ ನನಗೊಂದು 3 ಅತ್ಯಂತ ಪ್ರಮುಖ ನಿಮ್ಮ ಸಾಧನೆಯನ್ನ ಹೇಳಬಹುದಾ? 10 ವರ್ಷದಲ್ಲಿ 5 ವರ್ಷ ಬಿಟ್ಬಿಡಿ. ಯಾಕಂದ್ರೆ UPA ಸರ್ಕಾರದ ಅಡಿಯಲ್ಲಿ PC ಮೋಹನ್ ಅವರು ವಿರೋಧ ಪಕ್ಷದ ಸಂಸದರಾಗಿ ಕೆಲಸ ಮಾಡಿರುವಂತಹ ಬಗ್ಗೆ ಬಿಡೋದು ಏನಿಲ್ಲ. ನಿಮಿಷ, ಈಗ ತಾಯಿ ಬಡಿಸುವಾಗ ಮಗು ಎಲ್ಲಿ ಕೂತಿದ್ರು
ತಾಯಿ ಬಡಿಸೋಳ್ ತಾಯಿ ಆದ್ರೆ ಮಗು ಕಟ್ಟ ಕಡೆಯ ಸಾಲಿನಲ್ಲಿ ಕೂತಿದ್ರು ಮಗು ತಲುಪಬೇಕಾಗಿರೋದು ತಲುಪತ್ತೆ. But ಸಂಸದರ ನಿಧಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸದರು 18 ಸಂಸದರು 2004ರಲ್ಲಿ UPA ಸರ್ಕಾರ ಬಂದಾಗಲೂ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸಂಸದರನ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಇದನ್ನ ಉಲ್ಲೇಖ ಮಾಡಬೇಕು. ರಾಷ್ಟ್ರ ಅಂತ ಬಂದಾಗ, ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಬಂದಾಗ ಬೆಂಗಳೂರು ಕೂಡ ಇವತ್ತು ರಕ್ಷಣಾ ಇಲಾಖೆ HAL ನಮ್ಮಲ್ಲಿದೆ, HMT ನಮ್ಮಲ್ಲಿತ್ತು. HMT ಯಾಕೆ ಮುಚ್ಚೋದಕ್ಕೆ ಸಾಧ್ಯ ಆಯ್ತು? ಮೈಸೂರು ಲ್ಯಾಂಪ್ ಯಾಕೆ ಇವತ್ತೆಲ್ಲ ಪಬ್ಲಿಕ್ ಸೆಕ್ಟರ್ ಮುಚ್ಚೋಗ್ಲಿಕ್ಕೆ ಯಾರ ನೀತಿಗಳು ಕಾರಣ? ಉದ್ಯೋಗದ ಬಗ್ಗೆ ಮಾತನಾಡ್ತಿರಲ್ಲ, ದೇಶೀಯ ವಸ್ತುಗಳೇನು ಬೇಡ. ತೇಜಸ್ವಿನಿ ಸ್ಪಷ್ಟವಾಗಿ ನನಗೆ 3 ಸಾಧನೆಯ ಬಗ್ಗೆ ಹೇಳಿ ಅಷ್ಟೇ, ದಟ್ಸ್ ಆಲ್. ನಿಮ್ಮ ಸಂಸದರು ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಕೊಟ್ಟಿರುವಂತ 3 ಕೊಡುಗೆನ ಒಂದು ಹೇಳ್ಬಹುದು. ಬೆಂಗಳೂರಿನ ಎಲ್ಲ ಪ್ರಗತಿಪರ ಇನ್ಫ್ರಾಸ್ಟ್ರಕ್ಚರ್ ನ ಎಲ್ಲ ಕೆಲಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಿ ಕೇಂದ್ರದಿಂದ ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ತನ್ನ ಬೆಂಗಳೂರಿಗೆ ತರಬೇಕಾದಂತ ಎಲ್ಲ ಸವಲತ್ತನ್ನ ಅವರು ತಂದಿದ್ದಾರೆ. ಏನು ಅದು ಭಾಗ ಕೇಂದ್ರ ಸರ್ಕಾರದ ಭಾಗ, ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೆ ನಡೆಯೋದಿಲ್ಲ. 6 ವರ್ಷಗಳ ಕಾಲ ಇಲ್ಲಿರ್ತಕ್ಕಂಥದ್ದು ನಮ್ಮ ಇದೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಒಂದು ಅಧಿಕಾರ ಇದ್ದಾಗ ಇಲ್ಲಿ ಯಾವಾಗಲೂ ಪ್ರತಿಪಕ್ಷ ಒಂದು ರೀತಿಯ ವಿನ್ಯಾಸವನ್ನು ನಾವು ಕಂಡ್ಕೊಂಡು ಬಂದಿದ್ದೀವಿ. SM ಕೃಷ್ಣಾಜಿ ಕಾಲದಿಂದಲೂ ಕೂಡ. ಇವತ್ತು ನಾನು ಮೆಟ್ರೋ ಬಗ್ಗೆ ಏನ್ ಮಾತಾಡ್ತಾ ಇದ್ದೀನಿ, ಕನೆಕ್ಟಿವಿಟಿ ಬಗ್ಗೆ, ಇವತ್ತು ಕಸ ವಿಲೇವಾರಿ ಬಗ್ಗೆ ಮಾತಾಡುವಾಗ BBMP ಮತ್ತು ಇದು ಏನು ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಸಂಸದರೆಲ್ಲ ಮಾಡ್ತಕ್ಕಂಥ ಕೆಲಸ 100 ಇವತ್ತು BBMP 198 ಸ್ಥಾನ ಆದಾಗ ಹೊರವಲಯಗಳು, ವಿಶೇಷ ಹೊರವಲಯಗಳೆಲ್ಲ ಸೇರಿಕೊಳ್ಳುತ್ತವೆ. ಹಾಗಾಗಿ ಇವತ್ತು ಅತ್ಯುತ್ತಮ ರಸ್ತೆಗಳು, ಚರಂಡಿ ಬಗ್ಗೆ ತಾವು ತೋರಿಸ್ತಾ ಇದ್ರಿ. ಅತ್ಯುತ್ತಮ ಚರಂಡಿಗಳು ಬೆಂಗಳೂರಿಗೆ ಬಂದಿರತಕ್ಕಂಥ ನಿಧಿ, ಅತಿ ಹೆಚ್ಚು ನದಿ ಗ್ರಾಮೀಣ ಭಾರತಕ್ಕೆ ಸಿಗ್ತಾನೆ ಇಲ್ಲ, ಬೆಂಗಳೂರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂಸದರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ. ಸೊ ಅದೇ ಈಗ ಅಭ್ಯರ್ಥಿಗಳು ಇಲ್ಲದಿದ್ರೆ ಇದಂತೂ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ, ಯಾಕಂದ್ರೆ ಸಾಧನೆ ಬಗ್ಗೆ ಅವರಾಗಿ ಹೇಳ್ಕೊಳಕ್ಕಾಗಲ್ಲ. ಸೊ ಇರ್ಲಿ, ಹಾಗಾದ್ರೆ ಸೊ ನಿಮ್ಮ ತುರ್ತಾಗಿ ನೀವು ಈಗ ಈ ಬಾರಿನೂ ಆಯ್ಕೆ ಆಯ್ತಪ್ಪ PC ಮೋಹನ್ ಅವ್ರದ್ದು, ಏನು ಫಸ್ಟ್ ಬೆಂಗಳೂರಿನ ಈ ಸೆಂಟ್ರಲ್ ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಪ ಏನ್ ಕೊಡ್ತೀರಾ ಮೊದಲ ಆದ್ಯತೆ? ಈಗ ನೋಡಿ, ಮುದ್ರಾ ಯೋಜನೆಯಲ್ಲಿ ವಿಜಯ 15,37,00,000 ಫಲಾನುಭವಿಗಳು ಮುದ್ರಾ ಯೋಜನೆ, ಸಣ್ಣ ಉದ್ದಿಮೆದಾರರ ಮುದ್ರಾ ಯೋಜನೆ ತಾವ್ಯಾಕಂದ್ರೆ ಉಲ್ಲೇಖ ಮಾಡಿದ್ರಿ. ಸ್ಲಂಗಳಲ್ಲಿ ಕೆಳ ಮಧ್ಯಮ ವರ್ಗ, ಸಣ್ಣ ಮಧ್ಯಮ ವರ್ಗಗಳು ಪುಟ್ಟ ವ್ಯಾಪಾರದ ಮೇಲೆ ಅವಲಂಬಿತರಾಗಿದ್ದಾರೆ. ಅದರಲ್ಲಿ 76% ಮಹಿಳೆಯರು ಲಾಭ ಪಡೆದಿದ್ದಾರೆ, 50% SC ST OBCಗಳು ಲಾಭ ಪಡೆದಿದ್ದಾರೆ. ಕರ್ನಾಟಕದಲ್ಲಿ 45,68,493 ಜನ 22,500 ಕೋಟಿ ರೂಪಾಯಿಗಳ ಒಂದು ಏನು ಸಾಲ ಯೋಜನೆಯ ಲಾಭವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಅದು ನನ್ನ ಜನರ ಬದುಕನ್ನ ಹಸನುಗೊಳಿಸಲಿಕ್ಕೆ ಉಪಯೋಗ ಆಗಿದೆಯಾ ಇಲ್ವಾ? ಇದರಲ್ಲಿ ವಿಶೇಷ ಆಯ್ಕೆ ಆದ್ರೆ ಇದನ್ನು ಕಂಟಿನ್ಯೂ ಮಾಡ್ತೀರಿ ಅಂತ? ಖಂಡಿತ. ಈಗ ಹರ್ಷದ್ ರಿಜ್ವಾನ್ ಅವರೇ, ಏನಂದ್ರೆ ಅವ್ರು ಹೇಳಿದ್ರು ಸಾಕಷ್ಟು ಸಾಧನೆ ಅಂತ. ನಿಮ್ಮ ಪ್ರಕಾರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹೇಗಿದೆ? ನಿಮ್ಮ ದೃಷ್ಟಿಕೋನ ಏನು? ಹೇಗಿದೆ ಅಂದ್ರೆ, ಈ ಹಾಲ್ ಏನಿದೆಯಲ್ಲ ಇದೇ ರೀತಿ MP ಮಿಸ್ಸಿಂಗ್ ಆಗಿದ್ದಾರೆ ಅಷ್ಟೇ. ಅಲ್ಲ, ನಾನು ಅಬ್ಜೆಕ್ಟ್ ಮಾಡ್ತೀನಿ ಇದಕ್ಕೆ. ಅವರು ಹೇಳಿದ ಮೇಲೆ ನೀವು ಚಾನಲ್ ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾನು ಇನ್ನೊಂದು ಸಮಯ ಕೊಡ್ತೀನಿ, ಮಾಡಕ್ ಸಾಧ್ಯ ಇಲ್ಲ. ಅಲ್ಲ, ನಾನು ಇನ್ನೊಂದು ಸಮಯ ಕೊಡ್ತೀನಿ ಅವ್ರಿಗೆ, ಕರ್ಸಿ MP ಅವರಿಗೆ. ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಐ ವಿಲ್ ಟೆಲ್ ಯು, ಐ ಆಮ್ ಸಾರಿ, ಪರ್ಸನಲ್ ಅಟ್ಯಾಕ್ ನಮ್ಮ ಸಂಸದರ ಮೇಲೆ ಮಾಡಿದ್ರೆ ನೀವು ವೋಟ್ ಆಗಿ ಎಲೆಕ್ಟ್ ಆಗಿ ಮಿಸ್ಸಿಂಗ್ ಆದ್ರೆ ನಾನು ಮೂಕ ಪ್ರೇಕ್ಷಕರಾಗಿ ಇರೋದಿಲ್ಲ. ಐ ಆಮ್ ಸಾರಿ, ಇಟ್ ಇಸ್ ನಾಟ್ ಪರ್ಸನಲ್. ಪ್ಲೀಸ್ ಟೆಲ್ ಹಿಮ್ ಪರ್ಸನಲ್ ಅಟ್ಯಾಕ್. ಇಟ್ ಇಸ್ ನಾಟ್ ಪರ್ಸನಲ್. ಐ ಆಮ್ ನಾಟ್ ಮೇಡ್ ಇನ್. ಇದು ಪರ್ಸನಲ್ ಅಟ್ಯಾಕ್ ಅಲ್ಲ. ಚುನಾವಣೆ ಅನ್ನೋದು ಅಭ್ಯರ್ಥಿ ಮತ್ತು ಪ್ರಜೆಯ ನಡುವೆ ಸಂವಾದ. ಹಾಗಿದ್ರೆ ನಾನು ಸಂವಾದಕ್ಕೆ ಬರಬೇಕು. If you don't want me, I don't mind. I'm sorry. If you are going to use this platform to abuse my MP, then respectfully I will vacate this platform. Because ನನ್ನ ಮಾಧ್ಯಮ ಮಿತ್ರ ಕರೆದಿದ್ದನ್ನ ನಾನು ಬಂದಿದ್ದೀನಿ. I'm sorry. If you are not ready to listen to the voice of BJP, then I don't have problem. ನಾವು ಅವಕಾಶ ಕೊಡ್ತಾ ಇದೀವಿ. ಈಗ ರಿಜ್ವಾನ್ ಅವರೇ ಹೇಳಿ. ಈಗ ಜಸ್ಟ್ ಮಾತಾಡ್ತಾ ನನ್ಗೆ ಗೊತ್ತಾಯ್ತು, ನಮ್ಮೆಲ್ಲರಿಗೆ UPA ಸರ್ಕಾರ ಇದ್ದಾಗ MP ಅವ್ರಿಗೆ ಏನು ಮಾಡಕ್ಕಾಗಿಲ್ಲ, ಯಾಕಂದ್ರೆ UP ಅವರು BJP MP ಅಂತ ಏನು ಕೊಟ್ಟಿಲ್ಲ, ಆ ರೀತಿಯಲ್ಲಿ ಹೇಳಿದ್ದಾರೆ ತೇಜಸ್ವಿ ಅವರು. ಅವ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ. ನಿಮ್ಮ ವರ್ಡ್ಸ್ ಅನ್ನ ನನ್ನ ಬಾಯಲ್ಲಿ ಹಾಕೋ ಪ್ರಯತ್ನ ಮಾಡಬೇಡಿ. ನಾನು ಕನ್ನಡನೂ ಬರ್ತೇನೆ. ಒಂದು ನಿಮಿಷ ವಿಜಯ್ ಅವರೇ, ಐ ಆಮ್ ಸಾರಿ, ನಾನು ಹೇಳ್ದಲ್ಲೇ ಇರೋದನ್ನ ಹೇಳಿದೀನಿ ಅಂತ ಹೇಳಿದ್ರೆ ನಾನು ಕೇಳಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ತೇಜಸ್ವಿನಿ ಅವರೇ, ನಿಮ್ಗೆ ಅವಕಾಶ ಕೊಡ್ತೀವಿ. ಈಗ ನಿಮ್ಗೆ ಈಗ ಅವಕಾಶ. ನಾನಿಲ್ಲಿ ಇರುವಾಗಲೇ ನಾನು ಹೇಳ್ದಲ್ಲೇ ಇರೋದನ್ನ ಹೇಳಿದೀನಿ ಅಂತ ಹೇಳಿದ್ರೆ ಹೇಗ್ರಿ ಕೇಳ್ಕೊಳ್ಳೋದು? ಅವಕಾಶ ಇದೆ, ಅವಕಾಶ ಅಲ್ಲ. ಅವ್ರು ಆ ರೀತಿ ಮಾತನಾಡಬಾರ್ದು, ಆ ರೀತಿ ಮಾತನಾಡಬಾರ್ದು, ಸುಳ್ಳನ್ನ ಮಾತನಾಡಬಾರ್ದು. ಅದು ಹೇಳಿ ನೀವು ಅದನ್ನ ಡಿಬೇಟ್ ಮಾಡಿ.
ಈಗ ಅದನ್ನ ಡಿಬೇಟ್ ಮಾಡಿ ನಾನು ಹೇಳಿದ ಅಸಹಕಾರ ಇರುತ್ತೆ ಅಂತ ಹೇಳಿದೆ ಬಿಟ್ರೆ ತೇಜಸ್ವಿನಿ ಅವರೇ, ನೀವು ಆಂಕರ್ ಆಗಿದ್ದವರು, ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಸುಳ್ಳು ಅರೆ ಅವ್ರು ಆಗೆಲ್ಲ ಸುಳ್ಳುಗಳನ್ನೇ ಅರ್ಥ ಮಾಡ್ಕೊಳ್ಳಿ. ಎದುರುಗಡೆ ಹೇಳೋದನ್ನ ಖಂಡನೆ ಮಾಡದಿದ್ರೆ ಮತ್ತೇನ್ ಮಾಡಕ್ ಸಾಧ್ಯ? ಅವರ ಎದುರುಗಡೆ ಹೇಳೋದನ್ನ ಖಂಡನೆ ಮಾಡದಿದ್ರೆ ಮತ್ತೇನ್ ಮಾಡಕ್ ಸಾಧ್ಯ? ಅವಕಾಶ ಕೊಡಿ, ಜವಾಬ್ದಾರಿಯುತವಾಗಿ ಮಾತನಾಡದೆ ನಮ್ಮ ಸಂಸದರ ಬರ್ಲಿ. ಹಾಗಾದ್ರೆ ನೀವು ನಮ್ಮ ಸಂಸದರ ಜೊತೆ ಕಾರ್ಯಕ್ರಮ ಮಾಡಿ. ನೋಡಿ ತೇಜಸ್ವಿನಿ ಅವರೇ, ಇದು ನಮ್ಮ 3 ಜನರ ಮಧ್ಯೆ ವಾಗ್ವಾದ ಅಲ್ಲ. ಅವಕಾಶ ಕೊಡಿ. ಜನ ನಾವ್ ಏನ್ ಮಾತಾಡ್ತೀವಿ ಅವ್ರು ಡಿಸೈಡ್ ಮಾಡಿ. ಹೇಳ್ತಾ ಇರೋದು ಲೆಟ್ ಅಸ್ ನಾಟ್ ಫೈಟ್ ನಾನು ಹೇಳ್ದೆ ಅಂತ ಅವ್ರು ಹೇಳೋದು ತಪ್ಪಲ್ವಾ? ಅವ್ರಿಗೆ ಮಾತಾಡೋಕೆ ಅವಕಾಶ ನಾನು ಕೊಡಿ. ಹೇಳ್ದಲೇ ಇರೋದನ್ನ ಹೇಳ್ದೆ ಅಂತ ಹೇಳೋದು ತಪ್ಪಲ್ವಾ? ಆಮೇಲೆ ಹೇಳಿ ಅದನ್ನ. You want to continue my program? ನಾನು ಹೇಳ್ದಲೇ ಇರೋದನ್ನ ಹೇಳಿಸ್ಬಾರ್ದು. ನೀವು control ಮಾಡಿ. ತೇಜಸ್ವಿನಿ ಒಂದ್ ನಿಮಿಷ, ನೀವು ಆಂಕರ್ ಆಗಿದ್ದವರು, ಆಂಕರ್ ಪ್ರಶ್ನೆ ಬೇರೆ ಇವ್ರೆ. ನಾನು ಆಂಕರ್ ಆಗಿ ಬಂದಿಲ್ಲ, ಇಲ್ಲಿ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದೀನಿ. ನಾನು ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಮಾತಾಡಕ್ಕೆ ನೀವು ಮಾತಾಡಿ, ಅದಕ್ಕೋಸ್ಕರ ಪೋಡಿಯಂ ಕೊಟ್ಟಿದ್ದು. ನಾನು ಮಾತಾಡ್ದಿಲ್ಲ ಇರೋದನ್ನ ಹೇಗೆ ಕೇಳಿಸ್ಕೊಳ್ಳೋದು? ಮಾತಾಡಿದ್ದೀನಿ ಅಂದ್ರೆ ಅವ್ರು ಹೇಳಿದ್ದು UPA ಸರ್ಕಾರ ಇದ್ದಾಗ ನೀವೇ ಹೇಳಿದ್ರು, ಯಾಕಂದ್ರೆ 5 ವರ್ಷ ಪ್ರಚಾರ 5 ವರ್ಷ ಡಿಲೀಟ್ ಮಾಡಿ ಅಂತರು. ಸೊ ಅದಕ್ಕೆ ಅವರು ಅದನ್ನ ಹೇಳಿದ್ದಷ್ಟೇ. ಸೊ ರಿಜ್ವಾನ್ ಅವರು ಹೇಳಿದ್ದಕ್ಕೆ ನಿಮ್ಗೆ ಏನಾದ್ರು ಇದ್ರೆ ಅದನ್ನ ಆಮೇಲೆ ನಿಮ್ಗೆ ಅವಕಾಶ ನೀವು ಅವರನ್ನ ಸಮರ್ಥನೆ ಮಾಡೋದಾದ್ರೆ, ಬಿಜೆಪಿಯನ್ನ ಕಂಡಮ್ ಮಾಡಬೇಕು ಅಂತಿರೋದಾದ್ರೆ, ಯಾವ ಉದ್ದೇಶವೂ ಮಾಡೋದಾದ್ರೆ ನಾನು ಹೇಳ್ತಾ ಇದ್ದೀನಿ, ಅವರನ್ನ ಸಪೋರ್ಟ್ ಮಾಡೋದಾದ್ರೆ, ನಾನು ಹೇಳ್ದಲೇ ಇರೋದನ್ನ ಹೇಳ್ದೆ ಇರೋದಾದ್ರೆ, ನಾನು ಹೇಳ್ದಲೇ ಇರೋದನ್ನ ಹೇಳ್ದೆ ಇರೋದನ್ನ ನಾನು ಕೇಳಿಸ್ಕೊಳ್ಳೋದಿಲ್ಲ. ಸಾರಿ, ನಾನು ಕೇಳಿಸೋದಿಲ್ಲ, ನಾನು ಕೇಳಿಸ್ಕೊಳ್ಳೋದಿಲ್ಲ. ಹೇಳಿದ್ರೆ ಕೇಳಿಸ್ಕೊಳ್ಳೋದಿಲ್ಲ. ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಕೆಲಸ ಅಲ್ಲ. ಬರ್ತಾರೆ ಬಿಡಿ, ತಾಳ್ಮೆಯಿಂದ ಅಲ್ಲ. ಸುಳ್ಳು ಹೇಳ್ಬಿಟ್ರೆ ಕೇಳಿಸ್ಕೊಳ್ಳಲ್ಲ. ತಾಳ್ಮೆ ಅಂದ್ರೆ ಏನು? ಸುಳ್ಳು ಹೇಳೋದನ್ನ ಕೇಳಿಸ್ಕೊಳ್ಳೋದು. ಅದಕ್ಕೆ ತಾಳ್ಮೆ. ನಾನು ಒಬ್ಬ ಯುವಕನಾಗಿ, ಯುವ ಆಕ್ಟಿವಿಸ್ಟ್ ಆಗಿ ನಾನು ರಾಜಕಾರಣಕ್ಕೆ ಬಂದಿರ್ತಕ್ಕಂಥದ್ದು. ಸ್ಟೂಡೆಂಟ್ ಲೀಡರ್ ಆಗಿ 20 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಎಂದೂ ಕೂಡ ನಾನು ಬೇಜವಾಬ್ದಾರಿಯಾಗಿ ಮಾತಾಡಿಲ್ಲ. ನನ್ನ ಬಗ್ಗೆ ಎಲ್ಲೂ ಕಾಂಟ್ರವರ್ಷಿಯಲ್ ಯಾವುದು ಸ್ಟೇಟ್ಮೆಂಟ್ಸ್ ನೀವು ತಗೊಳ್ಳಲ್ಲ, ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಯಾವ ರೀತಿಯ ಕಾಂಟ್ರವರ್ಸಿಗೆ ಹೋಗೋದಿಲ್ಲ. ನಾವೀಗ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಗ್ಗೆ. ಎಲ್ಲ ಒಟ್ಟಾರೆ ನನ್ಗೆ ಸ್ವಲ್ಪ ನೋವಾಗುತ್ತೆ ಅಂದ್ರೆ, ನಾನು ಸುಳ್ಳು ಹೇಳ್ತಕ್ಕಂಥವರಲ್ಲಿ ಆ ಪೈಕಿಲಿ ನನ್ಗೆ ಯಾರು ಸೇರಿಸಿದ್ರು ನನಗೆ ನೋವಾಗುತ್ತೆ. ಇರ್ಲಿ, UPA ಸರ್ಕಾರ ಇದ್ದಾಗ ಈ ಕ್ಷೇತ್ರದ MP-ಗೆ ಅವ್ರ ಜೊತೆಗೆ ತಾರತಮ್ಯ ಆಗಿದ್ರೆ ಎಷ್ಟು ಬಾರಿ ಆ MP ಎದ್ದು ನಿಂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರದ ಮೇಲೆ ಧ್ವನಿ ಎತ್ತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀವು ತಾರತಮ್ಯ ಮಾಡ್ತಾ ಇದ್ರಿ, ನಾನು ಬೇರೆ ಪಕ್ಷದವನಾಗಿದ್ದೀನಿ ಅಂತ, ನೀವು ನನ್ನ ಕ್ಷೇತ್ರಕ್ಕೆ ಇದೆಲ್ಲ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಎಷ್ಟು ಬಾರಿ ಧ್ವನಿ ಎತ್ತಿದ್ರು ಅಂತ ರೆಕಾರ್ಡ್ ಇರುತ್ತೆ. ಆತರ ತಾರತಮ್ಯ ಆಗಿದ್ರೆ he has every right to fight. The problem is ಅಲ್ಲ, ಸಾರಿ ಮೇಡಮ್, ಬಿಕಾಸ್ ಇಲ್ಲ, ನಾನು ಪ್ರೋಗ್ರಾಮ್ ಅಪ್ಕೊಂಡು ಬಂದಿರೋದು ಭಾರತೀಯ ಜನತಾ ಪಾರ್ಟಿ ಆ ರೀತಿ ಕಾಮನ್ ಚರ್ಚೆ ಅಂತೇಳಿ. ಇಫ್ ಇಟ್ ಇಸ್ ಸ್ಪೆಸಿಫಿಕ್ ಚರ್ಚೆ ಅಬೌಟ್ ಸಂಸದರು, ನಾನು ಐ ವಿಲ್ ರಿಕ್ವೆಸ್ಟ್ ಹಿಮ್, ನಿಮ್ಮ ಜೊತೆ ಒಂದು ಬೈಟ್ ಆದ್ರೂ ಹಾಕಿ ಪರವಾಗಿಲ್ಲ, ನಾನು ಅವ್ರಿಗೆ ನ್ಯಾಯ ಕೊಡಕ್ಕಾಗಲ್ಲ. ಯಾಕಂದ್ರೆ ಇದು ಪರ್ಸನಲೈಸ್ ಅಟ್ಯಾಕ್. ಮೇಡಮ್, ಒಂದ್ ನಿಮಿಷ, ಆ ತಪ್ಪು ನಾನು ಮಾಡಕ್ಕಾಗಲ್ಲ. ಬಿಕಾಸ್ ನಾನೊಂದು ಪಾರ್ಟಿ ಪರ್ಸನ್, ಐ ಆಮ್ ಸಾರಿ, ನಾನೊಂದು ಪಾರ್ಟಿ ಪರ್ಸನ್. ಒಂದ್ ನಿಮಿಷ, ಸಂಸದರ ಬಗ್ಗೆ ಪರ್ಸನಲ್ ಆಗಿ ಚರ್ಚೆ ಮಾಡೋದಾದ್ರೆ ಇಟ್ ಇಸ್ ಬೆಟರ್ ಲೆಟ್ ಹಿಮ್ ಕಮ್ ಅಂಡ್ ಸ್ಪೀಕ್. ಓಕೆ, ಪಾರ್ಟಿ ಅಂತ ಅನ್ನೋದಾದ್ರೆ ನಾನು ಮಾತಾಡಕ್ ಸಾಧ್ಯ. ನೀವು ಸಂಸದರ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡಕ್ ನಾನು ಯಾಕ್ರೆ ಇಲ್ಲಿ ಕೂತ್ಕೋಬೇಕು? ಪರ್ಸನಲ್ ಅಟ್ಯಾಕ್ ಕೇಳಿಸ್ಕೊಳಕ್ ನಾನು ಯಾಕಿರ್ಬೇಕಿಲ್ಲಿ? ಇದು ಬೆಂಗಳೂರು ಪರ್ಸನಲ್ ಅಟ್ಯಾಕ್ ಅಲ್ಲ, ಕಾರ್ಯಕ್ರಮಗಳ ಬಗ್ಗೆ ಅಟ್ಯಾಕ್ ಮಾಡಿ. ಪರ್ಸನಲ್ ಅಟ್ಯಾಕ್ ಮಾಡ್ತೀರಾ? ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ನಡೀತಿರೋದು. ನಮ್ಮ ಬೆಂಗಳೂರು ಲೋಕಸಭಾ ಕೇಂದ್ರ ಲೋಕಸಭಾ ಕ್ಷೇತ್ರ ಹೇಗಿರ್ಬೇಕು, ಅಲ್ಲಿನ ಅಭ್ಯರ್ಥಿ ಹೇಗಿರ್ಬೇಕು, ಅವ್ರ ಯೋಚನೆ ಏನು, ನಮ್ಮ ಇಲ್ಲಿ ಮತದಾರರು ಕೂತಿದ್ದಾರೆ. ರೆಡಿ ಇದ್ದೀರಿ ತೇಜಸ್ವಿ ಅವರೇ? ಈ ಡಿಬೇಟಿನ ನಿಮ್ಮ ಯೋಚನೆಗಳು, ನಿಮ್ಮ ಯೋಚನೆ ನಾನು ಇಷ್ಟೇ ಹೇಳಿದ್ದೇನೆ. ಈ ಬೆಂಗಳೂರು ನಗರಕ್ಕೆ ಒಂದು ವೋಕಲ್ ವಾಯ್ಸ್ ಬೇಕು, ಒಂದು ಧ್ವನಿ ಬೇಕು. ಆ ಧ್ವನಿಯಾಗಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ MP ಕೆಲಸ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಎದ್ದು ನಿಂತ್ಕೊಂಡು ಬೆಂಗಳೂರು ನಗರದ ಬಗ್ಗೆ ಮಾತನಾಡಬೇಕು. ಕೇಂದ್ರ ಸರ್ಕಾರದ ಏನೇನ್ ಸೌಲಭ್ಯಗಳಿವೆ ಅದು ಬೆಂಗಳೂರು ನಗರಕ್ಕೆ ತರ್ತಕ್ಕಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಬೆಂಗಳೂರು ನಗರದಲ್ಲಿ BBMP ಅಂತಿದೆ, BWSSB ಅಂತಿದೆ, ರಾಜ್ಯ ಸರ್ಕಾರ ಇದೆ, ಬೇರೆ ಬೇರೆ ಏಜೆನ್ಸೀಸ್ ಇದೆ. ಬೆಂಗಳೂರು ನಗರ ಕೇಂದ್ರ ಕ್ಷೇತ್ರದ MP ಅಂದ್ರೆ ಪ್ರತಿ ದಿವಸ ಪಬ್ಲಿಕ್ ಕಣ್ಣಿಗೆ ಕಾಣಬೇಕು. ಯಾಕಂದ್ರೆ ನೀವು ಇಡೀ ಬೆಂಗಳೂರು ನಗರನೇ ಅಷ್ಟು ಇಡೀ ಇಂಟರ್ನ್ಯಾಷನಲ್ ಸಿಟಿ ಇದ್ದಾಗ ಬೆಂಗಳೂರು ಕೇಂದ್ರ ಕ್ಷೇತ್ರ ಅಂದ್ರೆ ದಟ್ ಇಸ್ ದಿ ಹಾರ್ಟ್ ಆಫ್ ಬ್ಯಾಂಗ್ಳೂರ್. ನಾನು ಇಷ್ಟೇ ಹೇಳ್ತೀನಿ, ಅವ್ರು ಬಂದಿದ್ರೆ ಮೋಹನ್ ಅವರು, ಯಾಕಂದ್ರೆ ನಾನು ಕ್ಯಾಂಡಿಡೇಟ್ ಇಲ್ಲ, ಪ್ರಕಾಶ್ ಅವರು ಬರೀ ಕ್ಯಾಂಡಿಡೇಟ್ ಇಲ್ಲ, ಅಭ್ಯರ್ಥಿ ಇಲ್ಲ, ನಾವು ಕೂಡ ಪ್ರಜೆ, ನಾವು ಕೂಡ ವೋಟರ್ಸ್.
ಅವರು ಬರ್ತಕ್ಕಂಥದ್ದು ಇಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ಅವ್ರ ಕರ್ತವ್ಯ, ಆಯ್ತಾ? ಸೊ ಇಲ್ಲದೆ ಇದ್ರೆ ಅವ್ರು ಯಾರಿಗೆ ಕಳಿಸ್ತಾರೆ ಇಲ್ಲಿಗೆ ಅವ್ರ ಪರವಾಗಿ ಅವರ ಸಾಧನೆಗಳು ಏನು ಅಂತ ಒಂದು ಪೇಪರ್ ಅಲ್ಲಿ ನನ್ನ MLC ಆಗಿದ್ದೀನಿ 2-3 ವರ್ಷದಿಂದ, ನನ್ನ ಸಾಧನೆ ಅಂತ ನಾನು ವಿತ್ ಡಾಕ್ಯುಮೆಂಟ್ ಕೊಡ್ತೇನೆ. ಪ್ರಕಾಶ್ ರಾಜ್ ಅವರೇ, ಬೆಂಗಳೂರು ಕೇಂದ್ರ ಬಹಳ ಲೋಕಸಭಾ ಮುಖ್ಯವಾಗಿ ನಾವು ಪ್ರಜೆಗಳು ನೋಡಬೇಕಾಗಿರೋದು, ಯಾರನ್ನು ಬೈದು ಪ್ರಯೋಜನ ಇಲ್ಲ, ನಾವು ವಾಸ್ತವವನ್ನು ನೋಡೋಣ. 2,000 ಸ್ಲಮ್ ಇದೆ ಬೆಂಗಳೂರಿನಲ್ಲಿ, 510 ನೋಟಿಫೈಡ್. ಬೆಂಗಳೂರು ಅಂದ್ರೆ ವಿಧಾನಸೌಧ, MG ರೋಡ್, ಬ್ರಿಗೇಡ್ ರೋಡ್ ಅಲ್ಲ. ಇಷ್ಟು ವರ್ಷಗಳಾದ್ರೂ ಒಂದು ಕಸಬರಿಗೆ ತಗೊಂಡು ಗುಡಿಸಿ ಕಾರ್ನಲ್ಲಿ ಯಾಕೆ ಹಾಕಿದ್ದಾರೆ ಈ ಸ್ಲಮ್ಗಳು? ಯಾರ ಬೇಜವಾಬ್ದಾರಿತನದಿಂದ, ಯಾರ ವಿಷನರಿ ಐಡಿಯಾಸ್ ಇಲ್ಲದೆ ಇರೋದು ಹೀಗಾಗ್ತಿದೆ. ಈ ಒಂದು ಸ್ಲಮ್ ಒಳಗೆ ಹೋದ್ರೆ ಒಂದಿಷ್ಟು ದೊಡ್ಡದೊಂದು ಪ್ಲಾಸ್ಟಿಕ್ ಡ್ರಮ್ ಇರುತ್ತೆ, ಅದರೊಳಗೆ 2 ಲೀಟರ್ 1 ಲೀಟರ್ದು ಈ ಕೋಕು ಈ ಟಿನ್ಗಳಿದೆಯಲ್ಲ, ಅದನ್ನೊಬ್ಬಳು ಹಿಂಗೆ ತೊಳಿತಾ ಕೂತಿದ್ದಾಳೆ. ಯಾಕಮ್ಮ ಅಂದೆ, ನೀರು ಬಂದ್ರೆ ಹಿಡಿಬೇಕಲ್ಲ ಅಂತ. ಅಂದ್ರೆ ಬೆಂಗಳೂರಿನಲ್ಲಿ ನಮ್ಮ ಈ ಕ್ಷಣದ ದಾಹಕ್ಕಿಂತ ನಾಡಿದ್ದು ಆಚೆ ನಾಡಿದ್ದ ದಾಹ ಕೂಡ ಬರ್ತಾ ಇದೆ. ಯಾರ ಕಾರಣ ಇದಕ್ಕೆ? ಇವತ್ತು ಟ್ರಾಫಿಕ್ ಮಾತಾಡ್ತಾ ಇದೀವಿ, ಮಾಲಿನ್ಯ ಮಾತಾಡ್ತಾ ಇದೀವಿ. ಬೆಂಗಳೂರು ನಗರದಲ್ಲಿ 3 ಲಕ್ಷ ಪ್ರೈವೇಟ್ ಟ್ಯಾಕ್ಸಿಗಳಿವೆ, ಬರೀ 6,500 ಬಸ್ಗಳಿವೆ. ನೀವು MP ಕೇಳಿದ್ರೆ ಅದು BBMP ಕೆಲಸ ಅಂತಾನೆ, ನೀವು MP ಕೇಳಿದ್ರೆ ಅದು MLA ಕೆಲಸ ಅಂತಾನೆ. ಹಂಗಲ್ಲ ದೇಶ. ಒಬ್ಬ MP ಕೆಳಗೆ 8 MLAಗಳಿದ್ದಾರೆ. ಒಬ್ಬ ಸಂಸದರು 10 ವರ್ಷದಲ್ಲಿ 8 MLAಗಳನ್ನ ಕೂರಿಸಿ 3 ಆ ಪಕ್ಷ 3 ಈ ಪಕ್ಷ ಬಿಟ್ಕೊಳ್ಳಿ. ಗೆದ್ದ ಮೇಲೆ ಪಕ್ಷ ಅಲ್ಲ, ನೀವು ಕೆಲಸ ಮಾಡಬೇಕು. ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀರಾ? ಮಹದೇವಪುರದ ಸಮಸ್ಯೆ ಏನು, ಚಾಮರಾಜಪೇಟೆಯ ಸಮಸ್ಯೆ ಏನು, ಗಾಂಧಿನಗರದ ಸಮಸ್ಯೆ ಏನು, ಶಿವಾಜಿನಗರದ ಸಮಸ್ಯೆ ಏನು? ಇವತ್ತು ಡ್ರಗ್ಸ್ ಇದೆ, ಇವತ್ತು ರೌಡಿಗಳಿದ್ದಾರೆ. ಯಾರು ಬೆಳೆಸ್ತಾ ಇರೋದು ಇದನ್ನ? ಇಡೀ ಬೆಂಗಳೂರಿನಲ್ಲಿ 55% ವೋಟ್ ಆಗುತ್ತೆ, ಬಡವರು 30% ವೋಟ್ ಮಾಡ್ತಾರೆ. ನೀವು ಯಾವುದೇ ಸ್ಲಮ್ಗೆ ಹೋಗಿ, ನಮ್ಗೆ ಎಲ್ರಿಗೂ ಗೊತ್ತಿರೋ ಸತ್ಯ, ದುಡ್ಡು ಕೊಟ್ಟು ವೋಟ್ ತಗೊಳ್ತಾರೆ. ಅಂದ್ರೆ ಯಾರು ತಮ್ಮ ಧ್ಯೇಯಗಳಿಂದಲ್ಲ ಹೇಳ್ತಾರೆ, ಮುದ್ರಾ ಅಂತಾರೆ, ಇನ್ನೊಂದು ಅಂತಾರೆ, ಅಷ್ಟೊಂದು ಲೆಕ್ಕ ಹೇಳ್ತಾರೆ. ನಾನು ಹೇಳ್ತೀನಿ, 21,000 ರೂಪಾಯಿ ಕೊಟ್ಟಿದ್ದಾರಂತೆ. ದಯವಿಟ್ಟು ಇವತ್ತಿನ ಖರ್ಚಿನಲ್ಲಿ ಒಬ್ಬ ಮನುಷ್ಯ 21,000 ತಗೊಂಡು ಮನೆಗೆ ಹೋಗಿ, ಅಮ್ಮ ನನ್ನ ಜೀವನ ಸುಗಮವಾಯಿತು, ಇನ್ಮೇಲೆ ನಾನು ಹೊಸ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಕ್ಕಾಗುತ್ತೇನ್ರಿ 21,000 ರೂಪಾಯಿನಲ್ಲಿ? ಅಟ್ ದಿಸ್ ಪಾಯಿಂಟ್ ಇದು ನಥಿಂಗ್ ಬಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಹೇಗೆ ರೈತರ ಸಾಲ ಮನ್ನಾ ಮಾಡಿದೀವೋ ಇದನ್ನು ಮನ್ನಾ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾದಿಂದ ಪ್ರತಿಯೊಬ್ಬರ ಮೇಲೆ 50,000 ರೂಪಾಯಿ ಸಾಲ ಇದೆ. ಈ ಸಂಸದರಲ್ಲಿ ಕೇಳ್ತಾ ಇದ್ದೀನಿ, ನೀನು ಬರೀ ಕ್ಷೇತ್ರ ಅಲ್ಲ, ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಎಷ್ಟು ದಿನ ಸಾಲ ಮನ್ನಾ ಮಾಡ್ತೀರಿ? ಹೋಗ್ತೀವಿ, ನಮ್ಮ ರೈತರಿಗೋಸ್ಕರ ನಾವು ಕೊಡ್ತೀವ್ರಿ. ಅದಾದ ನಂತರ ಮುಂದಿನ ವರ್ಷನೂ ಮಾಡ್ತೀರಾ? ಎರಡೂ ಪಕ್ಷಗಳು ಹೇಳ್ತೀನಿ, ಅದಕ್ಕೊಂದು ಕಾಲೋನೀಸ್ಗಳು ಮಾಡಲ್ವಾ? ಕೋಲ್ಡ್ ಸ್ಟೋರೇಜ್ಗಳು ಸ್ಟಾರ್ಟ್ ಮಾಡಲ್ವಾ? ಟೊಮ್ಯಾಟೊ ಬೆಳೆ 50 ರೂಪಾಯಿ ಅಂತಾರೆ, ನೋಡ್ಬಿಟ್ಟು ರೈತ ಹಂಗೆ ಬೆಳೀತಾ ಹೋಗ್ತಾರೆ. ಬೆಳೆ ಬರೀ ವರ್ಷಕ್ಕೆ 5 ರೂಪಾಯಿ ಆಗುತ್ತೆ, ಲಾಸ್ ಆಗುತ್ತೆ. ಹೇಳಲ್ವಾ ಅವ್ರಿಗೆ ಇಷ್ಟೊಂದು ಡಿಪಾರ್ಟ್ಮೆಂಟ್? ಯು ಆರ್ ನಾಟ್ ಬ್ರಿಂಗಿಂಗ್ ಎನಿಥಿಂಗ್. ಸಂಸದರ ಕೆಲಸ ಬೇರೆ, MLA ಕೆಲಸ ಬೇರೆ, ಕಾರ್ಪೊರೇಟರ್ ಕೆಲಸ ಬೇರೆ ಅಂತ ಕೂತ್ಕೊಳ್ತೀರಾ ಅಥವಾ ನಾಯಕರಾಗ್ತೀರಾ ನೀವು? ಸರ್ಕಾರಿ ಶಾಲೆಗಳು ನೋಡಿ, ಬಡವರ ಕಾಸಿಂದ ಶಾಲೆಗಳು ಕಟ್ಟಿದ್ದಾರೆ, ಮಕ್ಕಳನ್ನ ಕಳ್ಸಕ್ ಆಗ್ತಾ ಇಲ್ಲ. ಮತ್ತೆ ಪ್ರೈವೇಟ್ ಸ್ಕೂಲ್ಗೆ ಪರ್ಮಿಷನ್ ಕೊಡ್ತಾರೆ. ಯಾಕೆ ಕೊಡ್ತಾ ಇದ್ದಾರೆ? ಯಾರು ಕಮಿಷನ್ ತಗೊಳ್ತಾ ಇದ್ದಾರೆ? ಅಂದ್ರೆ ನಮ್ಮ ದುಡ್ಡಿನಲ್ಲಿ ನಾವು ಸರ್ಕಾರಿ ಶಾಲೆ ಕಟ್ಟಬೇಕು, ಸಮಾನ ಎಜುಕೇಶನ್ ಬೇಕು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಇಲ್ಲಿ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಕೂತಿದ್ದಾರೆ. ಎಲ್ಲಿ ತನಕ ಹೋಗುತ್ತೆ? ಮಹದೇವಪುರ ಅಂತ ಕಾನ್ಸ್ಟಿಟ್ಯೂಷನ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಪ್ಲೇಸ್. ಭೂಮಿ ಬೆಲೆ ಬೆಳೆದಿದೆಯಾ ಹೊರತು ಮನುಷ್ಯನ ಬೆಲೆ ಬೆಳೆದಿಲ್ಲ. ನೋಡಿ ಹೇಗೆ ಬದುಕ್ತಾ ಇದ್ದಾರೆ. ಯಾವುದನ್ನು ನೋಡಲ್ಲ, ಕ್ಷೇತ್ರಗಳಿಗೆ ಬರ. ನಾನು ಹೇಳ್ತೀನಿ, 8 ಕ್ಷೇತ್ರದಲ್ಲಿ 8 ಆಫೀಸ್ ಯಾಕೆ ಇಟ್ಕೊಂಡಿಲ್ಲ ಒಬ್ಬ ಸಂಸದ 10 ವರ್ಷದಿಂದ? ನಾನು ಹೇಳ್ತಿರೋದಲ್ಲ, ನಾನು ವಾದ ಮಾಡಬೇಡಿ, ಕೇಳಿಸ್ಕೊಳ್ತಿರೋ ಜನ ಉತ್ತರ ಕೊಡ್ಲಿ, ಅದಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ. ಎಸ್, ಈಗ ಅದೇ ಪ್ರಶ್ನೆನ ನಾವು ನಮ್ಮ ಮತದಾರರಿದ್ದಾರೆ ಅವ್ರ ಹತ್ರ ನೇರವಾಗಿ ಕೇಳೋಣ. ಮೊದಲಿಗೆ ಬನ್ನಿ. ನನ್ನ ಹೆಸರು ಶ್ರೀಧರ್ ಪಾಪಿಶೆಟ್ಟಿ. ನಾನು ಸೆಂಟರ್ ಫಾರ್ ಇನ್ಕ್ಲೂಸಿವ್ ಗವರ್ನೆನ್ಸ್ ಅಲ್ಲಿ ಕೆಲಸ ಮಾಡ್ತೇನೆ. ನಮ್ಮ ಬೆಂಗಳೂರಿನ ಹೃದಯ ಅಂತ ತಾವು ಹೇಳಿದ್ರಿ ರಿಜ್ವಾನ್ ಅರ್ಷದ್ ಅವರೇ, ಬೆಂಗಳೂರಿನ ಹೃದಯದಲ್ಲಿ ಇವತ್ತು ಮಾಲಿನ್ಯ ಎಲ್ಲ ಕಡೆ ಹೆಚ್ಚಿದೆ. ನಗರದ ಅತಿ ದೊಡ್ಡ ಕೆರೆ ಆದಂಥ ಬೆಲಂದೂರು ಕೆರೆ ಒಂದು ದಿನ ಹೊಗೆ ಬರುತ್ತೆ, ಇನ್ನೊಂದು ದಿನ ನೊರೆ ಬರುತ್ತೆ. ಒಂದು ಮಾಲಿನ್ಯ ರಹಿತ ಜೀವನ ನಮ್ಗೆಲ್ಲರಿಗೂ ಇವತ್ತು ಬೇಕಾಗಿದೆ. ಅಲ್ಲಿಂದ ನಾವು ಸಾಯ್ಬೇಕಾಗಿಲ್ಲ, ಮಕ್ಕಳು ಸಾಯ್ಬೇಕಾಗಿಲ್ಲ. ಇದಕ್ಕೆ ತಾವಿಬ್ಬರು ಏನು ಮಾಡ್ತೀರಾ ಮುಂಬರುವ 5 ವರ್ಷಗಳಲ್ಲಿ ನಮ್ಮ ಪ್ರತಿನಿಧಿ ಆದರೆ? ಇದು 1 ದಿವಸ 2 ದಿವಸದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ. ನಾವು ನಮ್ಮ ಕೆರೆಗಳನ್ನು ನಿರ್ಲಕ್ಷ್ಯ ಮಾಡಿ 20, 25, 30 ವರ್ಷ ಆಯಿತು. ಹಿಂದಿನ ಒಂದು ಪೀಳಿಗೆ ಏನಿದೆಯಲ್ಲ, ಹಿಂದಿನ ಒಂದು ಜನರೇಷನ್ ಕೆರೆ ಬಗ್ಗೆ, ಮಾಲಿನ್ಯದ ಬಗ್ಗೆ ಎಲ್ಲೋ ಒಂದ್ ಕಡೆ ಚಿಂತನೆ ಕೊಟ್ಟಿಲ್ಲ. ಅವ್ರಿಗೆ ಏನೋ ಡೆವಲಪ್ಮೆಂಟ್ ಬೇಕಾಗಿತ್ತು, ಹ್ಯಾಪ್ ಹಜಾರ್ಡ್ ಆಗಿ, ಅನ್ಪ್ಲಾನ್ಡ್ ಆಗಿ ಡೆವಲಪ್ಮೆಂಟ್ ಆಗೈತು. ಇಡೀ ಸಿಟಿಯ ಎಲ್ಲ ಪೊಲ್ಯೂಟೆಡ್ ವಾಟರ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ಅಂಟಿಲ್ ಅದು ನೀವು ಇಡೀ ಸಿಟಿಯ ಪೊಲ್ಯೂಟೆಡ್ ವಾಟರ್ ನೀವು ಟ್ರೀಟ್ ಮಾಡೋದಿಲ್ಲ, ಆ ಕೆರೆಗೆ ನೀವು ರಿವೈವ್ ಮಾಡಕ್ ಸಾಧ್ಯ ಇಲ್ಲ. ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಆಲ್ಮೋಸ್ಟ್ 3 ಪ್ಲಾಂಟ್ಸ್ ಬರೀ ಬೆಲಂದೂರು ಕೆರೆ ನೀರನ್ನು
ಶುದ್ಧ ಮಾಡಕ್ಕೆ ಆಲ್ರೆಡಿ ಕೆಲಸ ನಡೆದಿ 2 ಪ್ಲಾಂಟ್, ಯಾಕಂದ್ರೆ ಶ್ರೀಧರ್ ಅವರು ಬಹಳ ಇದ್ರ ಬಗ್ಗೆ ಹೌದು, ಧ್ವನಿ ಎತ್ತಿ ಅವರೆಲ್ಲರ ಸಜೆಷನ್ ಮೇಲೆ ಸೈಂಟಿಫಿಕ್ ಅಪ್ರೋಚ್ ತಗೊಂಡು 2 ಪ್ಲಾಂಟ್ ಆಲ್ಮೋಸ್ಟ್ ರೆಡಿ ಇದೆ, 1 ಫಂಕ್ಷನಿಂಗ್ ಇದೆ, ಇನ್ನೊಂದು ಈಗ ಫಂಕ್ಷನ್ ಆಗಬೇಕು, 3ನೇ ಪ್ಲಾಂಟ್ 2020 ಜಾನ್ವರಿ ಫೆಬ್ರವರಿಲಿ ಆಗಬೇಕು. ಅಲ್ಲಿವರೆಗೂ ಈ ಸಮಸ್ಯೆ 100% ನಿವಾರಣೆ ಮಾಡಕ್ ಆಗೋದಿಲ್ಲ. ಅದರ ಜೊತೆಗೆ ಯೂನಿಯನ್ ಎನ್ವೈರನ್ಮೆಂಟ್ ಮಿನಿಸ್ಟರ್ ಪ್ರಕಾಶ್ ಜಾವಡೇಕರ್ ಅವರು ಬಂದಿದ್ರು ಕೆರೆಗೆ, ಬಂದು ಇನ್ಸ್ಪೆಕ್ಷನ್ ಮಾಡಿ ಅವರು ಘೋಷಣೆ ಮಾಡಿದ್ರು 180 ಕೋಟಿ ಪ್ಲಸ್ 120 ಕೋಟಿಯನ್ನು ನಾವು ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಈ ಕೆರೆಗೆ ಅಂತ ಬಹಳ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. PC ಮೋಹನ್ ಅವ್ರ ಪಕ್ಕದಲ್ಲೇ ಇದ್ರು. ಆಮೇಲೆ BDA ಅವರು ಅವ್ರಿಗೊಂದು ಪತ್ರ ಬರೆದ್ರು, BDA ಇಂದ, ಸರ್ ನೀವು ಪ್ರಾಮಿಸ್ ಮಾಡಿ ಹೋಗಿದ್ದೀರಿ, ಆ ದುಡ್ಡು ದಯವಿಟ್ಟು ಆ ಕೆರೆ ಡೆವಲಪ್ಮೆಂಟ್ಗೆ ಕಳಿಸಿದ್ರೆ ಇನ್ನೂ ಶೀಘ್ರವಾಗಿ ನಾವು ಡೆವಲಪ್ಮೆಂಟ್ ಕೆರೆ ಇದು ಮಾಡ್ತೀವಿ ಅಂತ ಅವ್ರು ಬರ್ದವ್ರೆ. ನಾನು ಪತ್ರ ತಗೊಂಡು ಬಂದಿದ್ದೀನಿ, ನಮ್ಮ ಹತ್ರ ದುಡ್ಡಿಲ್ಲ, ಕೊಡಕ್ ಆಗೋದಿಲ್ಲ, ಅಂದ್ರೆ ಘೋಷಣೆ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ. ಇಲ್ಲಿ ಭಾಷಣ ಮಾಡ್ತಾರೆ, ನೀವು ಕೆರೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ. ಏನಾಗಿದೆ ಅಂದ್ರೆ ಇದೆಲ್ಲ ನಾವು ಸಂಸದರು ಅಲ್ಲೇ ಅವ್ರ ಪಕ್ಷದ ಮಿನಿಸ್ಟರ್ ಇದ್ರು ಸಹ ಅವ್ರು ನಿಂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಕೇಳ್ಬೇಕಿತ್ತು, ಸರ್ ನೀವು ಬಂದು ನಮ್ಮ ಕ್ಷೇತ್ರದಲ್ಲಿ ಅನೌನ್ಸ್ ಮಾಡಿ ಹೋಗಿದ್ದೀರಿ, ಇಡೀ ಬೆಂಗಳೂರಿನ ಜನರಿಗೆ ಒಂದು ಇದಾಗಿದೆ, ನಿಮ್ಮೆಲ್ಲ ವಿಶ್ವಾಸ ಆಗಿದೆ, ನೀವು ಈ ತರ ಪತ್ರ ಬರೆದಿದ್ರಿ ಹೆಂಗೆ ಅಂತ. ಕೊನೆಗೆ ಬಂದೇ ಇಲ್ಲ ದುಡ್ಡು. ನಾವೇ ಸ್ಟೇಟ್ ಗವರ್ಮೆಂಟ್ ಇಂದ ಮತ್ತೆ, ಯಾಕಂದ್ರೆ ಶ್ರೀಧರ್ ಪಬ್ಬಿ ಶೆಟ್ಟಿ ಅವರು ಮತ್ತೆ ಎಲ್ಲ ಇಲ್ಲಿ ಬಹಳ ಜನ ಪ್ರಿಯಾ ಇದ್ದಾರೆ, ಬಹಳಷ್ಟು ಜನ ಬಂದು ತಿರ್ಗಾ ಸರ್ಕಾರಕ್ಕೆ ನಾವೆಲ್ಲ ಮಾತಾಡಿ ಆ ದುಡ್ಡನ್ನು ಕೂಡ ರಾಜ್ಯ ಸರ್ಕಾರದಿಂದ ಕೊಡಿಸಿ ಈಗ ಪ್ಲಾಂಟ್ಸ್ ನಡೀತಾ ಇದೆ. ಪ್ರಕಾಶ್ ರಾಜ್ ಸುಮ್ಮನೆ ಕತೆ ಹೇಳ್ತಿದ್ದಾರೆ ಎಲ್ಲರೂ. ಇವ್ರಿಗೆ ವಿಷನ್ ಗೊತ್ತಿಲ್ಲ, 10 ವರ್ಷದಲ್ಲಿ ಕೆರೆಗಳು ಉಳಿಸ್ಬೇಕು ಅಂತ ಗೊತ್ತಿಲ್ಲ. ಡೆವಲಪ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ಯಾರ್ರಿ? ಈ ಇಬ್ರೇನೆ. ಬಿಲ್ಡಿಂಗ್ ಕಟ್ಟಿದ್ಯಾರು? ಇಬ್ರೇನೆ. ಇಂಡಸ್ಟ್ರಿ ವೇಸ್ಟ್. ಸ್ವಚ್ಛ ಭಾರತ್ ಅಂದ್ರೆ ಕಸ ಒಂದ್ ತಗೊಂಡು ನಿಂತ್ಕಡಲ್ಲ. ಇವತ್ತಿಗೂ ಇಲ್ಲಿರುವ ರಾಜ್ಯ ಸರ್ಕಾರದ ಇನ್ನೆಲ್ಲರದ ಮಿಡ್ ನೈಟ್ ಮಾಫಿಯಾ ದೊಡ್ಡ ಹೋಟೆಲ್ಗಳಿಂದ ತಗೊಂಡು ಎಲ್ಲಿ ಬಿಸಾಕ್ಬೇಕು ತಗೊಂಡು ಆಗ್ತಾ ಇದ್ದಾರೆ. ಬೆಳಿಗ್ಗೆ ಹೆಂಗ್ ಬರ್ತದೆ ಅಂತ ಗೊತ್ತಾಗ್ತಿಲ್ಲ. ಇವ್ರಿಗೆ ಯಾವುದೇ ಇಚ್ಛಾಶಕ್ತಿ ಇಲ್ಲ. ಈಗ ಇಲೆಕ್ಷನ್ ಬಂದ ತಕ್ಷಣ ನಾವು ಹಿಂಗೆ ಅನ್ಕೊಳ್ತೀವಿ. ದೇ ಹ್ಯಾವ್ ನೋ ರೆಸ್ಪೆಕ್ಟ್ ಫಾರ್ ಸಿವಿಕ್ ಸೊಸೈಟಿ. ಸೊ ನೀವು ಆಯ್ಕೆ ಆದ್ರೆ ವಿ ಹ್ಯಾವ್ ಟು ಡೂ ಇಟ್. ಕೂತ್ಕೋಬೇಕು. ಎಲ್ಲೆಲ್ಲಿ ರಾಂಗ್ ಪರ್ಮಿಷನ್ ಕೊಟ್ಟಿದ್ರೆ, ಅಕ್ರಮ ಎಲ್ಲ ಬಿಲ್ಡಿಂಗ್ ಕಟ್ಟಿದಿರಿ, ನೀರ್ ಬಂದ್ ಬರೀ ಬೆಳ್ಳಂದೂರು ಕೆರೆಯನ್ನ ಬಂದು ಕಸ ತೆಗೆಯೋದು ಅಷ್ಟೇ ಅಲ್ಲ, ಅದಕ್ಕೆ ಬರುವ ನೀರಿನ ದಾರಿಗಳನ್ನ ರೆಡಿ ಮಾಡಿ, ಎಲ್ಲೆಲ್ಲಿ ಮಾಫಿಯಾಗಳು ಮಾಡಿದ್ರೆ, ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ, ರಿಮೂವ್ ಇಟ್. ಒಪ್ಕೊಳ್ಳಿ, ಅಷ್ಟು ಭಾಗತ ಯಾಕಾಗಲ್ಲ? ಆ ಇಚ್ಛಾಶಕ್ತಿ ಬೇಕು. ಎಲ್ಲ ಇನ್ಸೈಡ್, ಹ್ಯಾಂಡ್ ಇನ್ ಹ್ಯಾಂಡ್, ಒಬ್ರಿಗೂ ಇನ್ನೊಬ್ರು ದುಡ್ಡು ತಿಂದು ಇವತ್ತು ಕೂತ್ಕೊಂಡು ಸಮಸ್ಯೆ ಇಲ್ಲಿಗೆ ಬಂದಾಗ ನಾವು ಮಾಡ್ತೀವಿ, ಮಾಡಕ್ಕಾಗಲ್ಲ ಅಂದ್ರೆ ಮೊದಲೇ ವಿಷನ್ ಇಲ್ದಿದ್ದವ್ರಿಗೆ ಇನ್ಮೇಲೆ ವಿಷನ್ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಒಂದು ಕೆರೆನ ಉಳಿಸ್ಕೊಳಕ್ಕಾಗಿಲ್ಲ ಸರ್. ನಿಮ್ ಸರ್ಕಾರನು ಇತ್ತಲ್ವಾ ಸ್ವಾಮಿ? ಬರೀ ನೀವು ಸಂಸದರ ಮೇಲೆ ಹಾಕ್ಬೇಡಿ, ಬಿಜೆಪಿ ಮೇಲೆ. ನೀವು ಅಷ್ಟೇ 10 ವರ್ಷದಿಂದ ನಿಮ್ ಸರ್ಕಾರ ಇತ್ತಲ್ಲ, ಏನ್ ಮಾಡಿದಿರಿ? ಏನ್ ಮಾಡಿದ್ದೆ ಹೇಳಿದ್ದೀನಿ. ಸಮಸ್ಯೆ ಇಲ್ಲಿಗೆ ಬಂದು ನಿಂತಿದೆಯಲ್ಲ, ಪ್ಲಾಂಟ್ ಎಲ್ಲಿದೆ ಅಂತ ತಮ್ಗೆ ಗೊತ್ತಿದ್ರೆ ನೋಡ್ಕೊಂಡು ಬರ್ಬೋದು. ಸಮಸ್ಯೆ ಇಲ್ಲಿಗೆ ಬಂದು ನಿಂತಿರೋದು ನೀವಿಬ್ರು ಕೆಲಸ ಮಾಡಿಲ್ಲ ಅನ್ನೋದೇ ನಿಜ. ಲಕ್ಷ್ಮಿ ಅವರೇ ಇವ್ರು ಹೇಳಿದ್ರು, ಅವ್ರ ಮೇಲೆ ಇವರು, ಅವ್ರ ಮೇಲೆ ಇವರು 260 ಕೋಟಿ ಬಂತು, 50 ಕೋಟಿ ಬಂತು, ಓಕೆ ಮಾಡಿದ್ದಾರೆ. ಅವ್ರು ದುಡ್ಡಿಲ್ಲ ಅಂತಾರೆ. ನೋ, ಇದು ಪ್ರಜೆಗಳಿಗೋಸ್ಕರ ಇರೋ ಸರ್ಕಾರ. ನೀವು ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ಲೇಬೇಕು. ಇಲ್ಲ, ಇವರು ನನ್ಗೆ ಹೇಳಿದ್ರಲ್ಲ ಚುನಾವಣೆ ಸಮಯದಲ್ಲಿ ಮಾತಾಡ್ತಾ ಹೌದು, ಈಗ ಮಾತಾಡ್ತಾರೆ. ಒಂದ್ ನಿಮಿಷ ಕೇಳಿ, ತಾವು ಮಾತಾಡಿದಾಗ ನಾನು ಕೇಳಿದ್ದೇನೆ. ಒಂದ್ ನಿಮಿಷ, ನೀವು ಒಂದು ಜವಾಬ್ದಾರಿಯುತ ಪ್ರಜೆ ಅಲ್ವಾ? ನೀವು ಎಷ್ಟು ತಿಂಗಳಿಂದ ಮಾತಾಡಿದ್ರಿ? ಈಗ ಚುನಾವಣೆ ಬಂದಿದೆ ಅಂತ ಬೆಂಗಳೂರು ನಗರದ ಬಗ್ಗೆ ತಪ್ಪಂತ ಹೇಳ್ತಾ ಇಲ್ಲ. ನೀವು ಇದೇ ಡೆವಲಪ್ಮೆಂಟ್, ನೀವು ಬಹಳ ದೊಡ್ಡ ನಟ, ನಿಮ್ಗೆ ಧ್ವನಿ ಇದೆ, 10 ವರ್ಷದಿಂದ 20 ವರ್ಷದಿಂದ. ಅಲ್ಲಲ್ಲ, ಯು ಆರ್ ಎ ಬಿಗ್ ಥಿಯೇಟರ್ ಡ್ರಾಮಾ ಆರ್ಟಿಸ್ಟ್, ಯು ಆರ್ ಆರ್ಟಿಸ್ಟ್. ಐ ರೆಸ್ಪೆಕ್ಟ್. ಬಟ್ ನಾನ್ ಏನ್ ಹೇಳ್ತಾ ಇದ್ದೀನಿ, ನಿಮ್ಮ ಧ್ವನಿ ಇತ್ತಲ್ಲ, ಈಗ ನೀವು ಏನು ಬ್ಯಾಗೇಜ್ ಇಲ್ಲ. ನಾನು ಹೇಳ್ತಿರೋದು ಪ್ರಜೆಗಳಿಗೆ ಉತ್ತರ ಕೊಡಿ. ದನಿ ಇಟ್ಟಿದ್ದೀರಿ, ಕೆರೆ ಉಳಿಸ್ತೀರಿ. ನಿಮ್ದು ವಾಗ್ವಾದ ಅಲ್ಲ ರಿಜ್ವಾನ್. ಇಲ್ಲಿ ಅಲ್ಲಲ್ಲ, ಪ್ರಜೆಗಳು ಕೇಳ್ತಾ ಇದ್ದಾರೆ, ನೀವು ಪ್ರಜೆಗಳು ಕೇಳ್ತಾ ದಯವಿಟ್ಟು ಅವರು ಬ್ಯಾಗೇಜ್ ಫ್ರೀ, ನೀವು ಇಂಡಿಪೆಂಡೆಂಟ್ ನಿಂತಿದ್ದೀರಿ ಅಂತ ಹೆಂಗ್ ಬೇಕಾದ್ರೂ ಮಾತಾಡ. ನಾನು ನೀವು ಜಗಳ ಆಡೋದಲ್ಲ, ಪ್ರಜೆಗಳು ಉತ್ತರ ಕೊಡ್ಲಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತೀರಿ. ನಿಮ್ಮ ಪಕ್ಷದವರು ಬಹಳಷ್ಟು ಜನ ಬೇಲ್ನಲ್ಲಿದ್ದಾರೆ, ಕ್ರಿಮಿನಲ್ಗಳಿದ್ದೀರಾ. ನೀವು ಅವ್ರನ್ನೆಲ್ಲ ಕರ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಏನ್ ಸಾಧನೆ ಮಾಡ್ತೀವಿ? ನಿಮಗೆ ಮಾತಾಡಕ್ ಬರ್ಲಿಲ್ಲ, ಡಿಸ್ಮಿಸ್ ಮಾಡ್ತೀರಿ. ನಾವ್ ಏನ್ ಹೇಳಿದ್ರು ಎಲ್ಲ ವೇಸ್ಟ್, ಅವ್ರು ಹೇಳಿದ್ರೆ ಸರಿ ಅಲ್ಲ. ನೀವು ಮಾತಾಡ್ತಾ ಇದ್ದೀರಿ. ಬೆಳ್ಳಂದೂರು ಅನ್ನುವಂತಹ ಕೆರೆ ನಮ್ಮ ಬೆಂಗಳೂರಿಗೆ ಕಪ್ಪು ಚುಕ್ಕಿಯಾಗಿ ಅದ್ರೊಳಗೆ ಹೋದಾಗ ಇಂಟರ್ನ್ಯಾಷನಲ್ ಬೆಳ್ಳಂದೂರು ಕೆರೆ ಮಾತ್ರ ಅಲ್ಲಮ್ಮ, ಅಲ್ಲ, ಎಲ್ಲವೂ ಕೂಡ ಇಡೀ ಬೆಂಗಳೂರಿನಲ್ಲಿ ಭೂಮಿಯಲ್ಲಿ ನೀರು ಇಂಗಬೇಕು. ಓಕೆ, ಎಸ್ ವೆಂಕಟೇಶ್ ಅವರು ಮಳೆ ನೀರನ್ನ ಹಿಡಿದಿಡಬೇಕು. 10 ವರ್ಷ UPA ಸರ್ಕಾರ ನಡೆಸಿದ್ರೆ, ಮತ್ತೆ ಈಗ 5 ವರ್ಷ NDA ಸರ್ಕಾರ ಬಂತು. ವ್ಯತ್ಯಾಸ ಇಷ್ಟೇನೆ, ಒಬ್ರು ಮೌನವಾಗಿದ್ರು, ಇನ್ನೊಬ್ರು ಮಾತಾಡಿದ್ರು.
ಇದರಲ್ಲಿ 524-21 ಜನ MP ಗಳಲ್ಲಿ ಪ್ರೆಸೆಂಟು 430 ಜನ ಕೋಟ್ಯಾಧೀಶ್ವರಿದ್ದಾರೆ. ಕೋಟ್ಯಾಧೀಶ್ವರು ಬಡತನದ ಬಗ್ಗೆ ಮಾತಾಡ್ತಾರೆ ಅವರು. ಇನ್ನೊಂದು 171 MP ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಬೆಂಗಳೂರು ಕೇಂದ್ರದಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂಲ ಪ್ರಶ್ನೆ ಇದೆ. ಆದರೆ ಇಲ್ಲಿ PC ಮೋಹನ್ ಅವರು ಕಂಟೆಸ್ಟ್ ಮಾಡಿದ್ದಾರೆ, ಅವರಿಂದ ಉತ್ತರ ತಗೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸರಿಯಾದ ಪ್ರಶ್ನೆಗಳನ್ನ ಜನರು ಕೇಳಿದಾಗ ಬಹಳ ಕಷ್ಟ ಆಗ್ತಾ ಇದೆ. ಒಟ್ಟಾರೆಯಾಗಿ ನೀವು ಆಯ್ಕೆ ಆದರೆ ಕರ್ನಾಟಕಕ್ಕೆ ಏನೇನು ಕೊಡುಗೆ ಕೊಡ್ತೀರಿ? ನಾನು ಯಾವ ರಾಜಕಾರಣಿಗಳಿಗೂ ಈವರೆಗೂ ಸೆಕೆಂಡ್ ಕೊಡೋದಕ್ಕೆ ಬಹಳ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಯಾವ ಸೆಕೆಂಡ್ ಕೊಟ್ರೆ ಕೈ ತೊಳ್ಕೋಬೇಕಾಗತ್ತೆ, ಟರ್ಕಿ ಟವೆಲ್ನಲ್ಲಿ ಒರೆಸ್ಕೋಬೇಕಾಗತ್ತೆ. ನಿಮಗೆ ಫಸ್ಟ್ ಟೈಮ್ ನಾನು ಕೊಟ್ಟಿದ್ದೀನಿ, ನೀವು ಶುದ್ಧಾಸ್ತ್ರಾಗೆ ಉಳಿತೀರಾ 5 ವರ್ಷ ಆಯ್ಕೆ ಆದ್ರೆ? ಅದು ನನ್ನ ಪ್ರಶ್ನೆ. ರಿಜ್ವಾನ್ ಅವರು ಅಷ್ಟೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತೀರಿ. ನಿಮ್ಮ ಪಕ್ಷದವರು ಬಹಳಷ್ಟು ಜನ ಬೇಲ್ನಲ್ಲಿದ್ದಾರೆ, ಕ್ರಿಮಿನಲ್ಗಳಿದ್ದೀರಾ. ನೀವು ಅವ್ರನ್ನೆಲ್ಲ ಕರ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಏನ್ ಸಾಧನೆ ಮಾಡ್ತೀರಾ? ಈ ವೇದಿಕೆ ಮೂಲಕ ನಾನು ಪ್ರಜೆಗಳಿಗೆ ಹೇಳೋದಿಷ್ಟೇ, ಮೊದಲು ನಾವು ಪ್ರಜೆಗಳು ಓಟ್ ಹಾಕೋಕ್ ಮುಂಚೆ ಸಂಸದ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾನು ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ, ಸಂಸದನಿಗೂ MLAಗೂ ಕಾರ್ಪೊರೇಟರ್ಗೂ ವ್ಯತ್ಯಾಸ ಗುರುದೇ ಇರುವಂತ ಜನರಿದ್ದಾರೆ. ಸಂಸದ ಇಸ್ ಅ ಸ್ಟೇಟ್ಸ್ಮನ್ ಆಫ್ ದಿಸ್ ಕಂಟ್ರಿ. 1,30,30,00,000 ಜನಗಣತಿ ಇದೆ, 544 ಜನ ಇದೀವಿ. ಪಾಲಿಸಿ ಮ್ಯಾಟರ್ಗಳು ತಗೊಳ್ತಾ ಇದೀವಿ. ಒಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ರಾಜ್ಯದ ಸಮಸ್ಯೆಗಳೇನು? ಇವತ್ತು ನಮ್ಮ ದೇಶದಲ್ಲಿ ಆಗಬೇಕಾಗಿರೋದು ರೈತರ ಸಮಸ್ಯೆ ಇದೆಯಲ್ಲ, ಇಟ್ ಶುಡ್ ಬಿ ಅ ಸ್ಟೇಟ್ ಇಶ್ಯೂ. ಇಟ್ ಕ್ಯಾನ್ ನಾಟ್ ಬಿ ಅ ನ್ಯಾಷನಲ್ ಇಶ್ಯೂ. ರಾಷ್ಟ್ರೀಯ ಪಕ್ಷಗಳು ನ್ಯಾಷನಲ್ ಇಶ್ಯೂ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ. ಎಲ್ಲಾ ರೈತರ ಸಮಸ್ಯೆ ಒಂದೇ ಅಲ್ಲ, ಇವರು ಒಂದೇ ಪರಿಹಾರ ಕೊಡ್ತಾರೆ. ನದಿ ತೀರದಲ್ಲಿರೋ ರೈತರ ಸಮಸ್ಯೆ ಬೇರೆ, ವರ್ಷಕ್ಕೆ ಒಂದು ಮಳೆ ಆಧಾರಿತ ರೈತರ ಸಮಸ್ಯೆ ಬೇರೆ, ಅಸ್ಸಾಂನ ಗುಡ್ಡಗಾಡಿನ ರೈತರ ಸಮಸ್ಯೆ ಬೇರೆ. ಹೆಂಗ್ರಿ ಒಂದೇ ಡಿಸಿಷನ್ ಕೊಡ್ತೀರಿ? ಎರಡೂ ಸರ್ಕಾರಗಳು, ಎರಡೂ ರಾಜಕೀಯ ಪಕ್ಷಗಳು ಸಾಲ ಮನ್ನಾ ಮಾಡ್ತಾರೆ. ಎಷ್ಟು ಸಾಲ ಮಾಡ್ಕೊಂಡು ಕೂತ್ಕೊಳ್ತೀರಿ ನೀವು? ಇಷ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಿವೆ, ನೀವು ಕಾಲೋನೀಸ್ ಮಾಡ್ತಾ ಇಲ್ವಾ? ಇದನ್ನ ಇಷ್ಟು ಬೆಳೀರಿ, ಇದನ್ನ ಇಲ್ಲಿ ಬೆಳೀರಿ, ಇದನ್ನ ಇಷ್ಟೇ ಬೆಳೀರಿ ಅಂತ. ಕಬ್ಬಿನ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಕಬ್ಬಿನ ಫ್ಯಾಕ್ಟರಿಗಳು. ನೀವು ಗುಲ್ಬರ್ಗದಿಂದ ನೋಡ್ಕೊಂಡು ಬನ್ನಿ, ಇಡೀ ಕರ್ನಾಟಕದಲ್ಲಿ ಅಷ್ಟು ಕಬ್ಬು ಬೆಳೆದು ಮಹಾರಾಷ್ಟ್ರದ ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಈ ಎಲ್ಲಾ ಸಂಸದರುಗಳು MLAಗಳು ಎಲ್ಲ ಶುಗರ್ ಫ್ಯಾಕ್ಟರಿಗಳು ಇಡೀ ಪ್ರಕೃತಿಯನ್ನು ನಾಶ ಮಾಡಿಬಿಟ್ಬಿಟ್ಟಿದ್ದಾರೆ. ನೀರಿಗೆ ಹಾತೊಡಿತಾ ಇದೀವಿ. ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಯಾಕೆ ಆಗ್ತಿದ್ದಾರೆ ಇವರು? ಯಾಕೆ ಕಬ್ಬು ಬೆಳೀತಿದ್ದಾರೆ? ಯಾಕೆ ಭತ್ತ ಬೆಳೀತಿದ್ದಾರೆ? ಯಾಕೆ ನವಣೆ ಇಂತ ಬೆಳೆಯಕ್ಕಾಗ್ತಲ್ಲ? ಆ ರೈತರಿಗೆ ಇದನ್ನು ಬೆಳಿಬೇಡಿ, ಇನ್ನೊಂದು 5 ವರ್ಷ ನಾವು ಗ್ರೌಂಡ್ ವಾಟರ್ ಬೆಳೆಸಬೇಕು, ನಮ್ಮ ನದಿನ ಕಾಪಾಡ್ಕೋಬೇಕು, ಸ್ಯಾಂಡ್ ಮಾಫಿಯಾ ಮಾಡಬೇಡಿ. ಯೋಚನೆ ಮಾಡಲ್ಲ, ವಿಷನ್ ಇಲ್ಲ. ಕಾವೇರಿ ಸಮಸ್ಯೆ ನಡೀತಾ ಇದೆ. ಎಷ್ಟು ಜನ ಸಂಸದರ್ರಿ ಬರೀ ಸಮ್ಮರ್ನಲ್ಲಿ ಮಾತ್ರ ಜಗಳ ಮಾಡ್ತಾರಾ? ಅದಾದ್ಮೇಲೆ ರಿಪೋರ್ಟ್ ಕಾರ್ಡ್ ಕೊಡಲ್ವಾ ಏನಾಗ್ತಾ ಇದೆ ಅಂತ? 2 ತಿಂಗಳಿಗೆ ಒಂದ್ಸಲ ಕೂತ್ಕೊಂಡು ಹೇಳಲ್ವಾ ಏನಾಗ್ತದೆ ಮಾತಾಡೋದೇ ಇಲ್ಲ. ದೇ ಆರ್ ನಾಟ್ ರೆಡಿ ರಿಪೋರ್ಟ್. ಉದ್ಯೋಗ ಇದೆ, 1.5 ಲಕ್ಷಕ್ಕಿಂತ ಹೆಚ್ಚು ಟೀಚರ್ಸ್ಗಳಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಅವರಿಗೆ ದೇರ್ ಇಸ್ ನಾಟ್ ಶ್ಯೂರ್ ಜಾಬ್. ಕಾಂಟ್ರಾಕ್ಟ್ ವರ್ಕರ್ಸ್ ಏನ್ರಿ? ಮೊದಲು ಅಷ್ಟು ಸ್ಥಳಗಳಿವೆ, ಅದನ್ನ ಯಾಕೆ ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ ನೀವು? ಇರೋ ಉದ್ಯೋಗಗಳಿಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಉದ್ಯೋಗ ಅಂದ್ರೆ ಬರೀ ಕೆಲಸ ಕೊಡೋದೆ, ಅದಕ್ಕೊಂದು ಸೆಕ್ಯೂರಿಟಿ ಬೇಡವೆ? ಇನ್ನೊಂದು ಪ್ರಶ್ನೆ ಇತ್ತಿದ್ರು ಕರಪ್ಷನ್ ಬಗ್ಗೆ. ಕರಪ್ಷನ್ ನೋಡಿ, 33,000 ರೂಪಾಯಿ ನೋಡಿ, ಎಲ್ರಿಗೂ ಗೊತ್ತಿರೋ ವಿಷಯ. ಯಾವುದನ್ನೇ ಹೇಳಿದ್ರು ಕಾಂಟ್ರಾಕ್ಟ್ಗಳು. ನೀವು ದಯವಿಟ್ಟು ನೀವು ಹೋಗಿ ನೋಡ್ಬೇಕು, ಮಹದೇವಪುರದಲ್ಲಿ ಎಲ್ಲಿ ನೋಡಿದ್ರು ಧೂಳು. ನೋಡಿ, ನೀವು ಸೂಕ್ಷ್ಮವಾಗಿ ಪ್ರಜೆಯನ್ನು ನೋಡ್ತಾ ಇದ್ರೆ, ಒಬ್ಬ ಹೆಣ್ಮಗಳನ್ನ ನೋಡ್ತಾ ಇದ್ದೀನಿ ನಾನು, ಒಂದು ಬೈಕ್ ನಲ್ಲಿ ಹೋಗ್ತಿದ್ದಾಳೆ, ಈ ಟೆರರಿಸ್ಟ್ಗಳ ತರ ಹಿಂಗೆ ಮುಚ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ ಅಂದ್ರೆ ನಗು ಬರ್ತಿಲ್ಲ, ನನಗೆ ಅಳು ಬರ್ತಾ ಇದೆ. ಇಂಥ ಮಾಲಿನ್ಯ ಇಟ್ಕೊಂಡಿದೀವ ನಾವು. ಇವತ್ತು ಮಕ್ಕಳು 4 ವರ್ಷ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಯಾಕೆ ಕೆಮ್ಮು ನೆಗಡಿ ಬರ್ತಾ ಇದೆ? ಆರೋಗ್ಯ ಮೋರಿಗಳು ಸರಿ ಇಟ್ಟಿಲ್ಲ ಇವರು. ರಿಜ್ವಾನ್ ಅವರು ಕರಪ್ಷನ್ ಬಗ್ಗೆ ಕೇಳಿದ್ರು. ಎಲ್ಲಾ ಕಡೆ ಹೋದ್ರೂ ಕೂಡ ಕರಪ್ಷನ್ ಇಲ್ಲದೆ ಜನ ಪಾಪ ಯಾರು ಕೂಡ ದುಡ್ಡು ಕೊಡದೆ ಕೆಲಸ ಮಾಡೋಕೆ ಆಗ್ತಾನೆ ಇಲ್ಲ ಅಂತ ಒಂದು ದುಸ್ಥಿತಿ ಇದೆ. ಕರಪ್ಷನ್ ಬಹುಶಃ ಬಹಳಷ್ಟು ಜನರ ನೇಚರಲ್ಲಿ ಬಂದಿದೆ. ರಾಜಕೀಯ ಪಕ್ಷ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಒಂದು ಸಂಘಟನೆಗೆ ಸೀಮಿತವಾಗಿಲ್ಲ. ಮತ್ತೆ ಕೆಲವು ಯಾವ್ದಾದ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದಾನೆ ಅಂದ್ರೆ ಅವನು ಕರಪ್ಟ್ ಇಲ್ಲ ಅಂತಿಲ್ಲ, ಅವರು ಕೂಡ ಕರಪ್ಟ್ ಆಗಿದ್ದಾರೆ. ಆದ್ರೆ ನೀವು ಈ ಕರಪ್ಷನ್ನ ನೀವು ಈ ಸಿಸ್ಟಮ್ ಇಂದ ತೆಗಿಬೇಕಾದ್ರೆ ಬಹುಶಃ ಟೆಕ್ನಾಲಜಿನ ಬಹಳಷ್ಟು ನಾವು ಅಳವಡಿಕೆ ಮಾಡಬೇಕು, ಡಿಜಿಟಲೈಸೇಷನ್ ಮಾಡಬೇಕು. ಮುಂಚೆ ಏನಾಗೋದು ಅಂದ್ರೆ, ಈಗ ಮಾಧವಪುರ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ನಮ್ಮ ಸ್ನೇಹಿತರ ಜೊತೆಗೆ ಅಲ್ಲಿ ಸಂವಾದ ಮಾಡಿದಾಗ ಖಾತಾ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಖಾತಾ ಸಿಗ್ತಾ ಇಲ್ಲ, ಟೇಬಲ್ ಟು ಟೇಬಲ್ ಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಏನೇನೋ ಅವರ ಡಿಮ್ಯಾಂಡ್ಸ್ ಇರುತ್ತೆ, ನೀವೇನೋ ಒಂದು ಪರಿಹಾರ ಮಾಡಿ. ನಾನು ಅವರೆಲ್ಲ ಸೇರಿಸಿ BBMP ಕಮಿಷನರ್ ಜೊತೆಗೆ ಸಂವಾದ ಮಾಡಿ ಖಾತಾ ಮೇಳ ಮಾಡಿಸಿದ್ವಿ. ಅದ್ರ ಜೊತೆಗೆ ಖಾತಾ ಅನ್ನು ಸಕಾಲಕ್ಕೆ ತಗೊಂಡು ಬಂದ್ವಿ. ಈಗ ಅಪ್ಲೈ ಮಾಡಿದ್ರೆ 30ನೇ ದಿವಸಕ್ಕೆ ಅವ್ರಿಗೆ ಖಾತಾ ಸಿಗ್ಬೇಕು. ಯಾರು ಟೇಬಲ್ಗೆ ಹೋಗಂಗಿಲ್ಲ, ಯಾರಿಗೂ ಕೇಳಂಗಿಲ್ಲ. ಇಲ್ಲದೆ ಇದ್ರೆ ಅವ್ರಿಗೆ ಒಂದು ಉತ್ತರ ಸಿಗ್ಬೇಕು, ಯಾಕೆ ಸಿಗ್ತಾ ಇಲ್ಲ ಅಂತ. ನೀವು ಮನ್ಸು ಮಾಡಿದ್ರೆ
ಸಿಸ್ಟಮ್ಸ್ ನ ಬದಲಾವಣೆ ಮಾಡಬಹುದು. ಪೌರ ಕಾರ್ಮಿಕರ ಸ್ಯಾಲರಿ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಇವತ್ತು, ಕಳೆದ 2 ವರ್ಷದಿಂದ 3 ವರ್ಷದಿಂದ. ಯಾಕೆ ಹೋಗ್ತಾ ಇದೆ ಇಲ್ಲ ಅಂದ್ರೆ ಕಾಂಟ್ರಾಕ್ಟರ್ಗೆ ಹೋಗ್ಬೇಕು, ಅವ್ರು ಚೆಕ್ ತಗೊಂಡು ಹೋಗ್ತಾರೆ, ಅದರಲ್ಲಿ ಕಟ್ ಮಾಡಿ ಕೊಡ್ತಾರೆ. ಸೊ ಈಗ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದ್ರಲ್ಲಿ ಅಕೌಂಟ್ ಅಲ್ಲಿ, ಸೊ ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಪಲ್ಲವಿ ಇಡೋರ್ ಅಂತ. ನನ್ನ ಪ್ರಶ್ನೆ ಇಬ್ಬರಿಗೂ. ಆಯ್ಕೆಯಾದ ಒಬ್ಬ ಎಂಪಿಗೆ ಪ್ರತಿ ವರ್ಷ 5 ಕೋಟಿ ಎಂಪಿ ಫಂಡ್ ಅಂತ ಇರುತ್ತೆ, 5 ವರ್ಷಕ್ಕೆ 25 ಕೋಟಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ನಿಮ್ಮ ರಿಜ್ವಾನ್ ಅರ್ಷದ್ ಅವ್ರಿಗೆ ಕೇಳೋದಾದ್ರೆ, ಒಂದು ವೇಳೆ ನಿಮಗೆ UPA ಸರ್ಕಾರ ಬಂದ್ರೆ ನಿಮ್ಮ ಸರ್ಕಾರದೊಂದಿಗಿನ ಕೋಆರ್ಡಿನೇಷನ್ ಅಲ್ಲಿ ನೀವು ಇನ್ನೊಂದಿಷ್ಟು ದುಡ್ಡು ತರಬಹುದು ಅಂತ ನೀವು ನಮಗೆ ಆನ್ಸರ್ ಕೊಡ್ಬೋದು. ನಿಮ್ಮ ವಿಷನ್ ಏನಿದೆ, ನೀವು ಹೇಗೆ ಇದನ್ನ ಬೈಫರ್ಕೇಟ್ ಮಾಡ್ತೀರಿ, ಯಾವ ತರದಲ್ಲಿ ಮಾಡ್ತೀರಿ? ಅಂಡ್ ಪ್ರಕಾಶ್ ರಾಜ್ ಅವ್ರಿಗೆ ಈಗ ಬೆಳ್ಳಂದೂರು ಕೆರೆಗೆನೆ ಇಷ್ಟೊಂದು ಅವಶ್ಯಕತೆ ಇದ್ದಾಗ, ನೀವು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಒಬ್ಬ ಇಂಡಿಪೆಂಡೆಂಟ್ ಸಂಸದನಿಗೆ ಅದು ಬಹಳ ಕಷ್ಟದ ಕೆಲಸ. ಅದನ್ನ ನೀವು ಹೇಗೆ ಮಾಡ್ತೀರಿ? ನಿಮ್ಮ ವಿಷನ್ ಏನು? 5 ಕೋಟಿ ಕೂಡ MP ನಿಧಿ ಅದರಲ್ಲಿ ಏನು ಆಗೋದಿಲ್ಲ. ಬೆಂಗಳೂರಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಮೂಲ ಕಾರಣ BBMP ಅಂತ. 1,30,00,000 ಜನಸಂಖ್ಯೆ, ಯಾಕಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ, ಇದರಲ್ಲಿ ಒಂದು BBMP ಏನು ಮಾಡಕ್ ಸಾಧ್ಯವಿಲ್ಲ. ನೀವು ಇದನ್ನು ರೀಸ್ಟ್ರಕ್ಚರ್ ಮಾಡಬೇಕು, ಮತ್ತೆ ರೀಸ್ಟ್ರಕ್ಚರ್ ಮಾಡಿ ಪ್ರತಿ ಝೋನ್ಗೆ ಒಂದು ಕಾರ್ಪೊರೇಷನ್ ನೀವು ಕೊಡಬೇಕು. ಈ ಪವರ್ಸ್ ಇದೆಯಲ್ಲ ಡಿಸೆಂಟ್ರಲೈಸ್ ಮಾಡಬೇಕು. ಆ ಭಾಗದ ಜನರು ಅಲ್ಲೇ ಅವ್ರ ಸಮಸ್ಯೆಯನ್ನು ಅಲ್ಲೇ ಹೆಂಗ್ ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದು ಸಿಸ್ಟಮ್ ಆಗ್ಬೇಕು. ಬೆಂಗಳೂರು BBMP ರೀಸ್ಟ್ರಕ್ಚರ್ ಆಗ್ಬೇಕು. ರೀಸ್ಟ್ರಕ್ಚರ್ ಆಗದೆ ಇದ್ರೆ ಬೆಂಗಳೂರು ನಗರವನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಸೊ ನಾನ್ ಸ್ಟಡಿ ಮಾಡಿರುತ್ತೋ ನನ್ನ ಅನುಭವ. ಸೊ ಇದನ್ನು ನಾವು ಪ್ರೆಷರ್ ಮಾಡಿದಾಗ ಸರ್ಕಾರದಲ್ಲಿ ಬಿಲ್ ಪಾಸ್ ಆಯ್ತು, ಮತ್ತೆ ಗವರ್ನರ್ಗೆ ಹೋಯ್ತು. ಗವರ್ನರ್ ಅವ್ರು ಸೈನ್ ಮಾಡಿದ್ರೆ ಆಗೋಗೋದು, ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ರು. ಯಾಕಂದ್ರೆ ನಮ್ಮ ಒಂದು ರಾಜಕೀಯ ಪಕ್ಷ, ಮೋಹನ್ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರ್ತಾರೆ ಅದು ಇಮೋಷನಲ್ ಇಶ್ಯೂ ಮಾಡ್ಬಿಟ್ರು. ಬೆಂಗಳೂರನ್ನೇ ಡಿವೈಡ್ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳ್ಬಿಟ್ರು. ಬೆಂಗಳೂರು ಡಿವಿಷನ್ ಇಲ್ಲ, BBMP ರೀಸ್ಟ್ರಕ್ಚರಿಂಗ್, ಸಿಂಪಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್. ಅದು ನಾವು ಮಾಡದೇ ಇದ್ರೆ ಅದು ಬೆಂಗಳೂರು ನಗರದ ಮೇಂಟೆನೆನ್ಸ್ ಇದೆಯಲ್ಲ, 1,30,00,000 ಜನರ ಮೇಂಟೆನೆನ್ಸ್ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಹೇಳಕ್ಕೆ ಬಹಳ ಚೆನ್ನಾಗಿ ಹೇಳ್ಬೋದು ನಾವು. ಸೊ ಇದಕ್ಕೆ ಇದು ಪರಿಹಾರ ಅಂತೀರಾ ನೀವು? ಹೌದು, ಅದು ಒಂದು ಎಲ್ಲ ಪರಿಹಾರ ಅದ್ರಲ್ಲೇ ಇಲ್ಲ. ಬೇಸಿಕ್ ಆಗಿ ಅದೊಂದು ಮಾಡ್ಲೇಬೇಕಾಗುತ್ತೆ. ಈಗ ಒಪ್ಕೊಳ್ತೀರಾ ಪ್ರಕಾಶ್ ರಾಜ್ ಅವರೇ? ತುಂಬಾ ಸಿಂಪಲ್ ಮೇಡಮ್. ರಿಸ್ಟ್ರಕ್ಚರ್ ಎಲ್ಲ ಓಕೆ ಅದ, ಪಾಲಿಸಿ ಡಿಸಿಷನ್ಗಳು. ದುಡ್ಡಿಲ್ಲ ಅಂತಿಲ್ಲ ಈ ದೇಶದಲ್ಲಿ. ಒಬ್ಬ MP ಆದ್ರೆ ಮೊದಲು ಈ 2 ಸರ್ಕಾರಗಳ ಮೇಲೆ ಇರಲ್ಲ ಬಿಡಿ, ಇವ್ರ ಜೊತೆ ನಾನು ಕೂತ್ಕೊಳ್ಳೋದು ಬೇಕಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ. ಓಕೆ, 25 ಕೋಟಿ ಬರುತ್ತೆ 5 ವರ್ಷ. RTI ತೆಗೆದು ನೋಡಿದೆ ಈ ಸಂಸದರುಗಳು ಹೆಂಗ್ ಖರ್ಚು ಮಾಡಿದ್ದಾರೆ ಅಂತ. ನೀರಿಲ್ದಿರೋ ಕಡೆ ಬೋರ್ವೆಲ್ ಕಾಣೆಯಾಗಿದೆ ಅಂತ ಹುಡುಕಾಡ್ತಾ ಇದ್ದಾರೆ. ಸಿಟ್ ವಿತ್ ದ ಸಿವಿಕ್ ಸೊಸೈಟಿ. 25 ಕೋಟಿ ಇದೆಯಲ್ಲ, ಸಿಟ್ ವಿತ್ ದ ಸಿವಿಕ್. ನೀನು ಒಬ್ಬನೇ ಬುದ್ಧು ಅಂತಲ್ಲ, ನೀನು ಜನರ ಜೊತೆ ಕೂತ್ಕೋ. ಸುಮ್ಮನೆ ಕುಂತ್ಕೊಂಡು ಇಷ್ಟಾನುಸಾರ ಸೈನ್ ಮಾಡೋದು, ಈ ತಿರುಪತಿಗೆ ಲೆಟರ್ ಕೊಟ್ಟಂಗೆ ಹಂಗಲ್ಲ, ಆ ಬೇಜವಾಬ್ದಾರಿತನ ಅಲ್ಲ. ಕೂತ್ಕೋ ಸಿವಿಕ್ ಸೊಸೈಟಿ ಜೊತೆ, ಏನು ಸಮಸ್ಯೆ ಮಾತಾಡು. ಅನ್ಆರ್ಗನೈಸ್ ಸೆಕ್ಟರ್ಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ. ಯಾವ್ದು ಅನ್ಆರ್ಗನೈಸ್ ಸೆಕ್ಟರ್ ಯೋಚನೆ ಮಾಡು. ಆಟೋ ಡ್ರೈವರ್ಸ್ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು. ಆ ದುಡ್ಡನ್ನು ಅವ್ರಿಗೆ ತಲುಪಿಸೋ ಕೆಲಸ ಆಗ್ತಾ ಇಲ್ಲ. ದುಡ್ಡು ಬರ್ತಿದೆ, ವಾಪಸ್ ಹೋಗ್ತಾ ಇದೆ. ದುಡ್ಡಿಲ್ಲ ಅಂತಲ್ಲ, ಅದು ಯಾವುದೇ ಸರ್ಕಾರ ಇದ್ರು ಹಣ ಇದೆ, ಇಚ್ಛಾಶಕ್ತಿ ಬೇಕು ನಿಮ್ಗೆ. ಕೇಂದ್ರದಿಂದ ಬರುತ್ತೆ, ಸರ್ಕಾರ ಕೊಡ್ತಾರೆ ಅಂತ ಕುಂತ್ಕೊಳಕ್ ಆಗಲ್ಲ, ಜಗಳ ಆಡ್ಬೇಕು. ನೀನು ಪ್ರಜಾಪ್ರತಿನಿಧಿ, ಯಾವುದೇ ಪಕ್ಷದ ಪ್ರತಿನಿಧಿ ಅಲ್ಲ. 1 ನಿಮಿಷ ಮುಗಿಸ್ಬೇಕು. ಪ್ರಜಾಪ್ರತಿನಿಧಿ, ಪಕ್ಷದ ಪ್ರತಿನಿಧಿ ಅಲ್ಲ. ಪಾಯಿಂಟ್ಗೆ ಮಾತಾಡ್ತಿಲ್ಲ ಇವರು. 1 ನಿಮಿಷ, ಪಕ್ಷದ ಪ್ರತಿನಿಧಿ ಅಲ್ಲ. 1 ನಿಮಿಷ ಇವ್ರು ಹೇಳಿ ನಾನು ಹೇಳಿದ ಪಾಯಿಂಟ್ ನ ನಿಮಗೆ ಮಾತಾಡಕ್ ಡಿಸ್ಮಿಸ್ ಮಾಡ್ತೀರಿ. 25 ಕೋಟಿ ಸಂಸದ ನಿಧಿ ಬಗ್ಗೆ ನೀವು ಒತ್ತು ಕೊಡ್ತಾ ಇದ್ರಲ್ಲ, 1,000 ಕೋಟಿ BBMP ಬಜೆಟ್ ಇದೆ. ಅದನ್ನ ಹೆಂಗೆ ರೀಸ್ಟ್ರಕ್ಚರ್ ಮಾಡಿ ಜನರಿಗೆ ತಲುಪಿಸಬೇಕು ಅಂದ್ರೆ ನೀವು ಪಾಲಿಸಿ ಡಿಸಿಷನ್ ಬಿಡಿ. ಯಾಕಂದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ, ಅವರ ಒಂದು ಮನಸ್ಥಿತಿ ಹೆಂಗಿದೆ ಅಂದ್ರೆ, ನಾವು ಏನ್ ಹೇಳಿದ್ರು ಎಲ್ಲ ವೇಸ್ಟ್, ಅವ್ರು ಹೇಳಿದ್ರೆ ಸರಿ ಅಲ್ಲ. ಆ ರೀತಿ ಆಟಿಟ್ಯೂಡ್ ಇತ್ತು ನೀವು ಮಾತಾಡ್ತಾ ಇದ್ದೀರಿ. ನೀವು ಯಾವ ಪಾಯಿಂಟ್ ಯಾವ್ದು ಉತ್ತರ ಇಲ್ಲ. 74ನೇ ತಿದ್ದುಪಡಿನಲ್ಲಿ ತಿದ್ದುಪಡಿ ತರಬೇಕಾಗಿದೆ. ಯಾಕೆಂದ್ರೆ ಈ ವಿಕೇಂದ್ರೀಕರಣ ಆಗ್ಬೇಕಾಗಿರೋ ಸಬ್ಜೆಕ್ಟ್ಸ್ ಏನಿದೆ 12th ಶೆಡ್ಯೂಲ್ ಅಲ್ಲಿ, ಅದು ಸರಿಯಾಗಿ ವಿಕೇಂದ್ರೀಕರಣನೇ ಆಗಿಲ್ಲ 3rd tier ಆಫ್ ಗವರ್ಮೆಂಟ್ಗೆ. ಜೊತೆಗೆ ಅದರಲ್ಲಿ ಮುಖ್ಯವಾಗಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಇರಬೇಕು. ಇಡೀ ಬೆಂಗಳೂರಿನ ಒಂದು ವಿಷನ್ ತಯಾರಿಸಿ ಒಂದು ಸಮಗ್ರತೆ ತರೋದಕ್ಕೆ. MPC ನ ಸ್ಟ್ರೆಂಥನ್ ಮಾಡೋದಕ್ಕೆ ನೀವು ಕೆಲಸ ಮಾಡ್ತೀರಾ. ಜೊತೆಗೆ ನೀವು MP ಆದ್ರೆ ಆ MPC ನಲ್ಲಿ ನಿಮಗೆ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ನೀವು ನಗರದ ಸಮಗ್ರ ಅಭಿವೃದ್ಧಿಗೆ ನೀವು ಕೆಲಸ ಮಾಡಬಹುದು.
ಕೇಂದ್ರ ಸರ್ಕಾರದ ಕಾನೂನುಗಳು ಎಷ್ಟೊಂದಿದೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ, ಅದು ಸರಿಯಾಗಿ ಅನುಷ್ಠಾನ ಆಗೋ ಹಾಗೆ ನೀವು MPC-ನಲ್ಲಿ ಕೂತ್ಕೊಂಡು ಮಾಡ್ತೀರಾ. ಮತ್ತು ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ಅಂತಿದೆ, ಅದ್ರ ಬಗ್ಗೆ ನೀವು ಸರಿಯಾಗಿ ಕೆಲಸ ಮಾಡ್ತೀರಾ. 35,000 ಕೋಟಿ ನಾವು ಎಲಿವೇಟೆಡ್ ಕಾರಿಡಾರ್ಗೆ ಸ್ಪೆಂಡ್ ಮಾಡ್ತೀವಿ ಅಂತ ಅಂದರೆ ಮಿಕ್ಕಿದ ಕರ್ನಾಟಕದ ಅಭಿವೃದ್ಧಿ ಏನಾಗಬೇಕು? ಸೊ ಅದನ್ನು ಎಲ್ಲ ನಗರಗಳು ಡೆವಲಪ್ ಆಗೋ ಹಾಗೆ ಮತ್ತು ಹೈದರಾಬಾದ್ ಕರ್ನಾಟಕ ಏನಿದೆ ಹಿಂದುಳಿದಿದೆ ಅಲ್ಲಿಗೆ ಈ ಹಣನ ನಾವು ಸ್ಪೆಂಡ್ ಮಾಡಿದ್ರೆ ಬೆಂಗಳೂರಿಗೆ ಬರೋ ವಲಸೆನ ನಾವು ತಡೆಗಟ್ಟಬಹುದು ಮತ್ತು ಇಡೀ ಕರ್ನಾಟಕನ ನಾವು ಡೆವಲಪ್ ಮಾಡ್ಬೋದು ಆ ಹಣದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಸ್ಕ್ಯೂಡ್ ಪ್ರಯಾರಿಟೀಸ್ ಪ್ರಕಾರ ಹಣ ಖರ್ಚಾಗ್ತಾ ಇದೆ. ಅದು ಸರಿಪಡಿಸೋದಕ್ಕೆ ಬೇಸಿಕ್ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರೋ ಹಣನ ನಾವು ಮೊದಲು ಮೀಸಲಿಡ್ತೀವಿ, ಆಮೇಲೆ ನಾವು ಬುಲೆಟ್ ಟ್ರೈನು ಎಲಿವೇಟೆಡ್ ಕಾರಿಡಾರು ಎಲ್ಲ ಮಾಡ್ತೀವಿ ಅನ್ನೋದಕ್ಕೆ ನೀವು ಹೋರಾಟ ಮಾಡ್ತೀರಾ ಅಂತ ನಮ್ಮ ಪ್ರಶ್ನೆ. ಉತ್ತರನೇ ಇದೆ ಈ ಪ್ರಶ್ನೆಯಲ್ಲಿ, ಇದಕ್ಕೆ ಒಪ್ಕೊಳ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು ಎಲಿವೇಟೆಡ್ ಕಾರಿಡಾರ್ ಪ್ರಜೆಯಾಗಿ ಮಾತಾಡಿದ್ರಿ. ನೀವು ನಮಸ್ಕಾರ, ನಾನು ಲೀಗಲ್ ಡಿಸಿಷನ್ ತಗೊಳ್ತೀನಿ ಅಂತಿದ್ದಾರೆ ಉಪಮುಖ್ಯಮಂತ್ರಿಗಳಲ್ಲಿ. ಈಗ ನಾನು ಶಶಿಕುಮಾರ್ ಅಂತ ಈ ರಾಜ್ಯದ ಖಾಸಗಿ ಶಾಲೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಹತ್ತತ್ರ 3,000 ಶಾಲೆಗಳು ನನ್ನ ಒಂದು ಇದರಲ್ಲಿದೆ. ಆದರೆ ಬೆಂಗಳೂರಲ್ಲಿ ಹತ್ತತ್ರ 5,000ಕ್ಕೂ ಹೆಚ್ಚು ಶಾಲೆಗಳಿದ್ದಾವೆ. ಶಾಲೆಗಳಲ್ಲಿ ಇವತ್ತಿಗೂ ಕೂಡ ಮಕ್ಕಳ ಸುರಕ್ಷತೆ ನೀವೇನು ಮಾತಾಡಿದ್ರಿ, ಇದು ನಾವು ಕಾಣ್ತಾ ಇಲ್ಲ. ನಮ್ಮನ್ನು ಖಾಸಗಿ ಶಾಲೆಗಳು ಅನ್ನತಕ್ಕಂಥ ಒಂದು ಮಲ್ತಾಯಿ ಧೋರಣೆ ಜೊತೆಗೆ ನಮ್ಮನ್ನೆಲ್ಲ ಒಂದು ರೀತಿಯಾದ ಈಚಲ್ ಮರದ ಕೆಳಗೆ ನಿಲ್ಸ್ಕೊಂಡು ನೋಡೋವಂಥದ್ದು. ಯಾಕೆಂದರೆ ಕೇವಲ ಒಂದು 150ರಿಂದ 200 ಶಾಲೆಗಳು 1,00,000, 2,00,000, 5,00,000 ತೆಗೆದುಕೊಳ್ಳುವಂಥ ಶಾಲೆಗಳಿದ್ದಾವೆ. ಆದರೆ ಇಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆ ಸೆಕ್ಯೂರಿಟಿ ಸಮಸ್ಯೆ. ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ಈವನ್ ಮ್ಯಾನೇಜ್ಮೆಂಟಿಗೆ. ಇತ್ತೀಚೆಗೆ ನಾವು ಒಂದು ಮ್ಯಾನೇಜ್ಮೆಂಟನ್ನೇ ಅಪಹರಣ ಮಾಡಿ ಇವತ್ತಿಗೂ ಸಿಕ್ಕಿಲ್ಲ. ಇವತ್ತಿಗೂ ಮ್ಯಾನೇಜ್ಮೆಂಟನ್ನು ಬಿಟ್ಟರು, ಆದರೆ ಅಪಹರಣ ಮಾಡಿದವರು ಸಿಕ್ಕಿಲ್ಲ, ಸಿಗೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರ್ಬೋದು, ಟೊಬ್ಯಾಕೊ ಅಬ್ಯೂಸ್ ಆಗಿರ್ಬೋದು, ಇವೆಲ್ಲವನ್ನು ಧಾರಾಳವಾಗಿ ಸೆಂಟ್ರಲ್ ಬ್ಯಾಂಗ್ಳೂರಲ್ಲಿ ಮಾರಾಟ ನಡೀತಾ ಇದೆ. ಯಾವುದೇ ರೀತಿಯಾದ ಕ್ರಮ ಇಲ್ಲ. ನೀವು ಯಾವ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತೀರಾ? ನಾವು ಯಾವ ರೀತಿ ನಿಮಗೆ ನಂಬಿಕೆಯನ್ನು ಇಟ್ಟು ನಿಮ್ಮ ಬಗ್ಗೆ ನಾವು ಮೂಲಭೂತವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಹೇಳ್ತಾ ಇದ್ರಿ. ಭಾರತ ದೇಶ ಮುಂದುವರಿಬೇಕಂದ್ರೆ ಶಿಕ್ಷಣದಲ್ಲಿ ಕೂತ್ಕೋಬೇಕು ನಾವು. ಪ್ರೈವೇಟ್ ಸ್ಕೂಲ್ಸ್ಗಳು ನೀವು ಹೇಳ್ತಿದ್ರು ಒಂದಷ್ಟು ಜನ, ಬಟ್ ಶಾಲೆಗಳು ಕೆಲವು ಹೇಗಿದೆ ನೋಡಿ, 2nd ಫ್ಲೋರ್ನಲ್ಲಿದೆ, 1st ಫ್ಲೋರ್ನಲ್ಲಿದೆ. ಶಾಲೆ ಅಲ್ಲ ಅದು. ಎಲ್ಲಿಯವರೆಗೆ ಎಲ್ಲರಿಗೂ ಸಮಾನ ಶಿಕ್ಷಣ ಬರೋದಿಲ್ಲೋ ನಿಮ್ಮನ್ನು ಕರೆಸ್ತೀನಿ, ಕೂತ್ಕೊಳ್ತೀವಿ. ಬಟ್ ಎಲ್ಲಿ ತನಕ ನೀವು ಇಮ್ಯಾಜಿನ್ ದ ಫ್ಯೂಚರ್ ಅಂತೀವಿ, ಮುಂದಿನ 15-20 ವರ್ಷಗಳ ನಂತರ ಇಮ್ಯಾಜಿನಿಂಗ್ ಏನು, ನೀವು ಶಿಕ್ಷಣ ಪದ್ಧತಿ ಒಳ್ಳೆ ಕ್ಲಾಸ್ ರೂಮ್ ಇಡ್ತೀವಿ ಅಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣುಮಕ್ಕಳಿಗೆ ಟಾಯ್ಲೆಟ್ಗಳಿಲ್ಲ. ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ದಿದ್ರೆ 12 ವರ್ಷ ಮನೆಯಲ್ಲಿವರು ಹೆಣ್ಮಕ್ಳಿಗೆ ನೀರು ಕೊಡ್ಸಲ್ಲ. 12 ವರ್ಷ ಆದ್ಮೇಲೆ ದೇ ಹ್ಯಾವ್ ದಿಸ್ ಗಾಲ್ ಬ್ಲಾಡರ್ ಪ್ರಾಬ್ಲಮ್. ನೀವು ಎಷ್ಟೇ ಗ್ರೇಟ್ ಫೆಸಿಲಿಟೀಸ್ ಮಾಡಿ ದೇಶದಲ್ಲಿ, ಕಾರಿಡಾರ್ಗಳು ಕಟ್ಟಿ ಇದು ಮಾಡಿ, ಸ್ಟಂಟೆಡ್ ಚಿಲ್ಡ್ರನ್, ಆರೋಗ್ಯ ಇಲ್ದಿರೋ ಮಕ್ಕಳು 15 ವರ್ಷ ತನಕ ಅದರೊಳಗೆ ತಂದಿದೆ. ಅದನ್ನ ಯೋಚನೆ ಮಾಡ್ಬೇಕು ನೀವು. ಈಗ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಶಿಕ್ಷಣಕ್ಕೆ ಕೊಡ್ತಿರುವಂತ ಬಡ್ಜೆಟ್ ಸಾಕಾಗ್ತಿಲ್ಲ. ಶಿಕ್ಷಣ ಮತ್ತು ಹೆಲ್ತ್ಗೆ ಇನ್ನೊಂದಷ್ಟು ಬಡ್ಜೆಟ್ ಕೊಡಬೇಕು. ಇದು ನಾವು ಹೋರಾಡಲೇಬೇಕು. ಶಿಕ್ಷಣದ ಬಗ್ಗೆ ನಿಮ್ಮ ಯೋಚನೆ ಏನಾಗಿದೆ ವಿಜಯಲಕ್ಷ್ಮಿ ಅವರೇ? ನೀವು ಇದೇ ವೇದಿಕೆಯಲ್ಲಿ ಶಿಕ್ಷಣ, ಬಡತನ, ಡೆವಲಪ್ಮೆಂಟ್, ಒಂದ್ ನಿಮಿಷ ಸ್ವಲ್ಪ ಕೊಡಿ, ಅವ್ರಿಗೆ ಕೊಡ್ತಿದ್ರಿ ಅವಕಾಶ. ಇದೇ ವೇದಿಕೆಯಲ್ಲಿ ಅವಕಾಶ ಸಿಗ್ತಿರೋದು ಎಲ್ಲ ಆಚೆ ಹೋದ್ರು ಮಂದಿರ್ ಮಸ್ಜಿದ್, ಹಿಂದೂ ಮುಸ್ಲಿಂ, ಇಂಡಿಯಾ ಪಾಕಿಸ್ತಾನ, ಯಾವುದೋ ಬೇರೆ ಈ ತರ ನಡೀತಾ ಇದೆ. ಮುಖ್ಯವಾಗಿ ಒಂದು ಚುನಾವಣೆ ಇದೆ. ನೀವು ಯಾವವರೆಗೂ ಈ ವಿಷಯದ ಮೇಲೆ ಚುನಾವಣೆಗಳಾಗೋದಿಲ್ವೋ, ಈ ವಿಷಯದ ಮೇಲೆ ರಾಜಕಾರಣಿಗಳಿಗೆ ನೀವು ಅಕೌಂಟಬಲ್ ಮಾಡೋದಿಲ್ವೋ, ಈ ಸಿಸ್ಟಮ್ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಖಾಸಗಿ ಕಾಲೇಜಸ್ಗೆ ಸರ್ಕಾರ ಸರ್ಟನ್ ಗೈಡ್ಲೈನ್ಸ್ ಕೊಟ್ಟಿದೆ. ಏನು, CCTV ಅಳವಡಿಕೆ ಮಾಡ್ಕೋಬೇಕು. ನೀವು ಯಾರಿಗೂ ಎಂಪ್ಲಾಯ್ಮೆಂಟ್ ಕೊಟ್ಟರೆ, ಉದ್ಯೋಗ ಕೊಟ್ಟರೆ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ತಿಳಿಸ್ಬೇಕು. ಅವರ ಫೋಟೋಸು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ಬೇಕು ಕೆಲವು ದಿವಸ. ಎಂಥದ್ದು 1 ಇಲ್ಲ 10 ಗೈಡ್ಲೈನ್ಸ್ ಸರ್ಕಾರ ಕೊಟ್ಟಿದೆ. ಅದನ್ನು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಬಹಳಷ್ಟು ಕಾಲೇಜಸ್ ಸ್ಕೂಲ್ಸ್ ಮಾಡಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅದನ್ನು ಕೂಡ ಅವರು ಮಾಡಬೇಕು. ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಸೆನ್ಸಿಟಿವ್ ಆಗಿ ಕೆಲಸ ಮಾಡಬೇಕು. ನನ್ನ ಹೆಸರು BB ಅಶೋಕ್ ಕುಮಾರ್ ಅಂತೇಳಿ, ನಾನು ರಿಟೈರ್ಡ್ ACP. ನಾನು ನನ್ನ ಪ್ರೊಫೆಷನ್ ಕಾವಲುಗಾರ. 35 ವರ್ಷಗಳ ಕಾಲ ಈ ಸಮಾಜನ ಕಾವಲು ಕಾದಿದ್ದೀನಿ. ಇವತ್ತು ರಿಟೈರ್ಡ್ ಆಗಿ ಮಣ್ಣಿನ ಮಗ ಆಗಿದ್ದೀನಿ. ನೋಡಿ, ಇವತ್ತು ನಮ್ಮ ದೇಶದಲ್ಲಿ MP ಗೆ 5 ವರ್ಷ ಕೊಟ್ಟಿದ್ದೀವಿ, MLA ಗೆ 5 ವರ್ಷ ಕೊಟ್ಟಿದ್ದೀವಿ.
ಆದರೆ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದೇ ವರ್ಷ ಕೊಟ್ಬಿಟ್ಟಿದ್ದೀರಿ ನೀವು. ನಾವು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ 3 ವರ್ಷ ಇರ್ತಿದ್ವಿ ಒಂದೊಂದು ಪೊಲೀಸ್ ಸ್ಟೇಷನಲ್ಲಿ. ಏನಾದ್ರು ಎಲಿಗೇಷನ್ ಬಂದರೆ ಟ್ರಾನ್ಸ್ಫರ್ ಆಗ್ತಾಯಿದ್ರು, ಅದರ್ವೈಸ್ 3 ವರ್ಷ ಅವ್ರನ್ನ ಅಲ್ಲಾಡಿಸ್ತಿರ್ಲಿಲ್ಲ. ನನ್ನ ಪ್ರಕಾರ ಮಿನಿಮಮ್ 3 ವರ್ಷ ಬೇಕು ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ. ಯಾಕೆಂದರೆ ಆ ಏರಿಯಾದಲ್ಲಿ ಎಲ್ಲಿ ಕಳ್ಳರಿದ್ದಾರೆ, ಏನು ಪ್ರಾಬ್ಲಮ್ಮು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಹೆಂಗಿದೆ ತಿಳ್ಕೊಳ್ಳೋಕ್ಕೆ ಒಂದು 8-10 ತಿಂಗಳು ಬೇಕಾಗುತ್ತೆ. ಆದರೆ ಈ ಸರ್ಕಾರ ಬರ್ತಾ ಬರ್ತಾ 1 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಿದೆ. ಯಾಕೆ ಅಂದರೆ ಅಲ್ಲಿ ಮಿನಿಟ್ ತೊಗೊಂಡ್ರೆ ಆ ಸಬ್ ಇನ್ಸ್ಪೆಕ್ಟ್ರಿಗೆ ಪೋಸ್ಟಿಂಗ್ ಸಿಗುತ್ತೆ. ಮಿನಿಟಿಗೆ ಏನು ಕೊಡಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಇಟ್ ಈಸ್ ಬಿಡ್ಡಿಂಗ್ ಆಗುತ್ತೆ. ಕೆಲವು ಪೊಲೀಸ್ ಸ್ಟೇಷನ್ಗೆ ಬ್ಯಾಂಗ್ಳೂರಿನಲ್ಲಿ ಬಿಡ್ಡಿಂಗ್ ಆಗುತ್ತೆ. ಸೊ ರಾಜಕಾರಣಿಗಳು ಎಷ್ಟು ಬುದ್ಧಿವಂತರು ಅಂದರೆ 3 ವರ್ಷ ವೆಯ್ಟ್ ಮಾಡಬೇಕಲ್ಲ ಅಂದರೆ ರೆಡ್ಯೂಸ್ ಮಾಡ್ತಾ 1 ವರ್ಷಕ್ಕೆ ತಂದುಬಿಟ್ಟಿದ್ದಾರೆ. ಅದರಿಂದ ಇವತ್ತು ಬ್ಯಾಂಗ್ಳೂರು ನಗರ ಎಷ್ಟು ವಲಸಾಗ್ತಾ ಇದೆ ಅಂತ ಹೇಳಿದ್ರೆ ಕೇಳ್ಬಿಡ್ತೀನಿ. ಇವತ್ತು ನನ್ನ ದಿನಕ್ಕೆ ಮಿನಿಮಮ್ 5 ಪೊಲೀಸ್ ನನ್ನ ಸಹಾಯ ಕೇಳೋಕ್ಕೆ ಬೆಂಗಳೂರು ನಗರದ ಜನ ನನಗೆ ಫೋನ್ ಮಾಡ್ತಾರೆ. ಏನಂದರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ, ಅದು ಎಂಥ ಕಂಪ್ಲೇಂಟು, ನೀನನ್ನು ಮರ್ಡರ್ ಮಾಡ್ತೀನಿ ಅಂದದ್ದನ್ನು ತಗೊಳ್ಳಲ್ಲ ಅಂತ ಆ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿದೆ. ಇದು ಒಂದು. ಪಿಲ್ಲರ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಕಾನ್ಸ್ಟೇಬಲ್. ಅವರ ಕ್ವಾರ್ಟರ್ಸ್ಗೆ ಹೋಗಿ ನೀವು ಯಾರೂ ನೋಡಿಲ್ಲ. ಹಂದಿ ಸಮೇತ ಬದುಕಕ್ಕೆ ಅಸಾಧ್ಯವಾದಂಥ ಕ್ವಾರ್ಟರ್ಸ್ಗಳು ನಮ್ಮಲ್ಲಿ ಇದೆ. ಅಲ್ಲಿ ಹೆಂಡತಿ ಮಕ್ಕಳು ಗಂಡ ಮಿನಿಮಮ್ ಬೆಂಗಳೂರು ನಗರದಲ್ಲಿ 12 ಅವರ್ಸ್ ಕೆಲಸ ಮಾಡ್ತಾನೆ. ಬೆಳಗ್ಗೆ 8 ಗಂಟೆಗೆ ಬಂದರೆ ರಾತ್ರಿ 8 ಗಂಟೆಗೆ ಮನೆಗೆ ಹೋಗ್ತಾನೆ. 12 ಅವರ್ಸ್ ಈಸ್ ಮಿಸ್ಸಿಂಗ್ ಫ್ರಮ್ ದಿ ಹೌಸ್. ದಯವಿಟ್ಟು ಕಾನ್ಸ್ಟೇಬಲ್ಗಳನ್ನ ಡಿವಿಷನ್ ವೈಸ್ ಅಥವಾ DCP ಲೆವೆಲನ್ನು ಸೇರಿಸಿ ಒಂದು ದೊಡ್ಡ ಹಾಲ್ನಲ್ಲಿ ಅವ್ರದ್ದು ಏನು ಸಮಸ್ಯೆ ಇದೆ ಅಂತ ಅವ್ರನ್ನ ಮಾತಾಡಿಸಿ. ಯಾಕೆ ನೀವೀಗ ನಮ್ಮನ್ನೆಲ್ಲ ಕರೆದಿದ್ದೀರಾ ಓಟ್ ಹಾಕಿ ಅಂತ ಹೇಳಿ, ಹಾಗೆ ನೀವು ಗೆದ್ದ ಮೇಲೆ ಅವರ ಸಂಬಳದ ಬಗ್ಗೆ ಆಗಲಿ, ಅವರ ಮನೆ ವಾಸ ಮಾಡೋದ ಬಗ್ಗೆ ನೀವು ದಯವಿಟ್ಟು ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕು ಅಂತ ನನ್ನ ಕೋರಿಕೆ. ನೀವು ಹೇಳ್ತಿರಲ್ಲ 3 ವರ್ಷ 1 ವರ್ಷ ಅಂತ. ಸಮಸ್ಯೆ ಏನಾಗ್ತಿದೆ ಗುರುಗಳೇ, ಕೆಲವು ಕಡೆ MLA ಕಾನ್ಸ್ಟಿಟ್ಯೂನ್ಸಿನಲ್ಲಿ 4 ವರ್ಷ ಇದ್ದಾರೆ ಇನ್ಸ್ಪೆಕ್ಟರ್ಗಳು, ಅವ್ರು MLA ಫ್ರೆಂಡ್ಗಳಾಗಿರ್ತಾರೆ. 1 ವರ್ಷಕ್ಕೆ ತೆಗಿತಿದ್ದಾರೆ, ಯಾಕಂದ್ರೆ MLA ಫ್ರೆಂಡ್ಗಳಾಗಿರಲ್ಲ ಅವರು. ಇದೊಂದು ವ್ಯವಸ್ಥೆ. This is a system. They want them to be, they don't want them to be honest. They want them to be corrupt. They want them to be agents. Okay. This is done by political parties. ಎರಡನೇದು, what I will do is what I did in Telangana. Know your police. Police is your friend. ಪ್ರತಿ ಮನೆಯಲ್ಲಿ ಪ್ರತಿ ಒಬ್ರು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಕೊಡಬೇಕು. ಮಕ್ಕಳಿಗೆ ಪೊಲೀಸ್ ನಂಬರ್ ಇರಬೇಕು. ಭಾನುವಾರ ಶನಿವಾರ ಪೊಲೀಸ್ ಸ್ಟೇಷನಲ್ಲಿ ಆಟ ಆಡ್ಬೇಕು ಮಕ್ಕಳು. ಎಲ್ಲಿ ತನಕ ನೀವು ಪೊಲೀಸು, ಪೇದೆ ಮತ್ತು ಇನ್ಸ್ಪೆಕ್ಟರ್ ಮತ್ತು ಆ ಏರಿಯಾದ ಜನರ ಜೊತೆ ಇದು ಒಂದು ಸುರಕ್ಷಿತ ತಾಣ, ಇದು ನಮ್ಮ ಮಧ್ಯೆ ಒಂದು ಬಾಂಧವ್ಯ ಇದೆ, ಮಾತಿದೆ ಅಂತ ನಿಮ್ಗೆ ಅರ್ಥ ಆಗೋದಿಲ್ವೋ. ಎಲ್ಲಿ ತನಕ ಇಟ್ ಈಸ್ ದಟ್ ಯು ರೆಸ್ಪೆಕ್ಟ್ ಅಂಡ್ ಯು ಹ್ಯಾವ್ ಅ ಫ್ರೆಂಡ್ಶಿಪ್ ದಟ್ ಯು ಫೀಲ್ ನೈಸ್ ವೆನ್ ಎ ಪೊಲೀಸ್ ಮ್ಯಾನ್ ಕಮ್ಸ್. ಇವತ್ತು ನೋಡಿ ಇಡೀ ಭಾರತ ದೇಶದಲ್ಲಿ ಅವ್ರ ಮನೆಗೆ ಪೊಲೀಸ್ ಬಂದ್ರಂತೆ ಅಂತ. ಸರ್, ನಾನು MP ಆದ್ರೆ ಮಾತ್ರ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತಿಲ್ಲ ಸರ್. ಈಗಲೇ ಭೇಟಿ ಮಾಡ್ತೀವಿ. ಅವರ ಸಮಸ್ಯೆ ಈಗಲೂ ಕೂಡ ನಾವು ಎತ್ತನ 10,000 ಪೊಲೀಸ್ ಕ್ವಾರ್ಟರ್ಸ್ ಕೆಲಸ ಈಗ ಶುರು ಆಗಿದೆ. ಈಗಲೇ ಕಳೆದ 5 ವರ್ಷದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸಿನ ಸಂಬಳ ಜಾಸ್ತಿ ಆಗಬೇಕು ಅಂತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನಾನು ಬಹಳ ಡೀಟೇಲ್ಸ್ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ, ಅದು ನಾನು ಮಾತಾಡಿದ್ರೆ ಯಾರೋ ಮಾಡಿದ್ದನ್ನು ನಾನು ಕ್ರೆಡಿಟ್ ತಗೊಳಕ್ಕೆ ತಯಾರಿಲ್ಲ. ಆ ಕೆಲಸನೂ ನಡೀತಾ ಇದೆ. ಆದ್ರೂ ಸಹ ನಾವು ಅವ್ರ ಜೊತೆಗೆ ಕೂತ್ಕೋಬೇಕು, ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ಸಿಸ್ಟಮ್ ನ ಹೇಗೆ ಸೆಟ್ ಮಾಡಬೇಕು, ಅದು ನಮ್ಮ ಕರ್ತವ್ಯ. ನಾನು ಈಗಲಿಂದಾನೇ ನಾನು ಅದು ಮಾಡ್ತೇನೆ. ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಗೆ ಆಶ್ವಾಸನೆ ತುಂಬಾ ಕೊಡ್ತಿದ್ದೀರಾ. ಬಟ್ ನೀವು ಎಲೆಕ್ಟ್ ಆಗಿ ಬಂದ್ರೆ ನಮ್ಮ ಎಲ್ಲರ ಸಮಸ್ಯೆಗಳನ್ನ ನೀವು ಅಧಿಕಾರಿಗೆ ಬಂದಾಗ ಹೇಗೆ ಪೂರೈಸಕ್ಕಾಗತ್ತೆ? ಇಷ್ಟು ಜನ ಎಲ್ಲ ಪೊಸಿಷನ್ ಅಲ್ಲಿ ಬಂದು ಮಾಡಕ್ ಆಗದೆ ಇರೋದನ್ನ ನೀವು ಅದಕ್ಕೆ ಜಗಳ ಹಾಗೆ ಮಾಡ್ತೀನಿ ಅಂತ ಹೇಗೆ ಭರವಸೆ ಕೊಡ್ತಿದ್ದೀರಾ ನೀವು? ಮೊದಲನೇದಮ್ಮ, ಒಬ್ಬನೇ ಅನ್ನೋದಲ್ಲ ಅದು. ಒಬ್ಬ ಮತ್ತು 10 ಲಕ್ಷ ಜನರು ಒಬ್ಬನೇ ಕೆಲಸ ಮಾಡೋಕ್ಕಾಗಲ್ಲಮ್ಮ. ಸಿಂಪಲ್ ಆಗಿ ನಾನು ಎಂಪವರ್ ಮಾಡಿದ ಒಂದು ಗೌರ್ಮೆಂಟ್ ಶಾಲೆ ಹೇಳ್ತೀನಿ. ಮೆಣಸಗೆರೆ ಅಂತ ಒಂದು ಊರು. ಆ ಶಾಲೆ ತಗೊಳ್ಳೋದು ನನಗೆ ಇಚ್ಛಾಶಕ್ತಿ ಇತ್ತಮ್ಮ. 50 ಲಕ್ಷ ರೂಪಾಯಿ ದುಡ್ಡಿತ್ತು. 5 ಶಾಲೆ ತಗೊಂಡೆ. ಒಂದೊಂದು ಶಾಲೆಗೆ 10 ಲಕ್ಷ ರೂಪಾಯಿ. ಅಲ್ಲಿ ಹೋದ್ರೆ ಅಲ್ಲಿ ಟೀಚರ್ಸ್ ಇಲ್ಲ, ಸರಿಯಾಗಿಲ್ಲ. ನಾನ್ ಫ್ಯಾಕಲ್ಟಿ ಡಿಸೈಡ್ ಮಾಡೋಕ್ಕಾಗಲ್ಲ. ಕ್ವೆಸ್ಟ್ ಅಂತ ಒಂದು ಆರ್ಗನೈಸೇಷನ್ ಕರೆಸಿದೆ, ಅವ್ರಿಗೆ ಗೊತ್ತು ಇದರ ಬಗ್ಗೆ. ನನಗಿದೆ ಅಂದ ತಕ್ಷಣ ಅವ್ರ ನನ್ನ ಜೊತೆ ಸೇರ್ಕೊಂಡ್ರು. ಅಲ್ಲಿ ಆರೋಗ್ಯ ಏನು ಅಂತ ಕೇಳಕ್ಕೆ ನಾಗೇಶ್ ಹೆಗ್ಡೆ ಅವ್ರನ್ನ ಕರೆಸಿದೆ. ವಾಟ್ ಈಸ್ ದ ಮ್ಯಾಲ್ ನ್ಯೂಟ್ರಿಷನ್ ಇಶ್ಯೂಸ್ ಅಂತ. ಇಲ್ಲಿಯ ಮಕ್ಕಳ ಹೆಲ್ತ್ ಕಾರ್ಡ್ ಹೇಗೆ ತಗೋಬೇಕು ಅಂದ ತಕ್ಷಣ ಚರಕ ಫೌಂಡೇಶನ್ ಅಂತ ತುಮಕೂರು ತಾಯಿ ಮತ್ತು ಮಗ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಒಳಗಡೆ ಬಂದರು. ಮತ್ತು ಮಕ್ಕಳಿಗೆ ಕನ್ನಡ ಓದಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಬಾಯ್ಪಾಠ ಮಾಡಿದ್ದಾರೆ ಅವರು.
ದೇಶಭಕ್ತಿನೋ ನಾಡಭಕ್ತಿನೋ ಕೊಟ್ರೆ ಓದಲ್ಲ, ಹಾಡ್ತಾರೆ. ಅದಕ್ಕೆ ರಂಗಭೂಮಿ 5 ಕಲಾವಿದರನ್ನ ಕರ್ಕೊಂಡ್ ಬಂದು ಐ ಕೆಪ್ ದೆಮ್ ದೇರ್. ಸೊ ಒಬ್ಬನಂತಲ್ಲಮ್ಮ, ಅದು ಇಚ್ಛಾಶಕ್ತಿ ಇದ್ರೆ ದಟ್ ಇಸ್ ವಾಟ್ ಐ ಸೇ, ಸಿವಿಕ್ ಸೊಸೈಟಿ ಎಲ್ರೂ ಬರಬೇಕು. ಈ ಬಜೆಟ್ಗಳಲ್ಲಿ ಲಕ್ಷ ಕೋಟಿ, 1000 ಕೋಟಿ, 100 ಕೋಟಿಯಿಂದ ಶುರು ಆಗೋದು ಯಾವುದೇ ಒಂದು ಕಾಮಗಾರಿಗೆ ಬಂದ್ ಎಂಡ್ ಆಗೋಷ್ಟರಲ್ಲಿ ಅದು ಸಾವಿರಗಳ ಲಕ್ಷಗಳಲ್ಲೋ ಬರೀ ಒಂದ್ ಸಂಖ್ಯೆಯಲ್ಲಿ 1 ಕೋಟಿ 10 ಕೋಟಿ ಅಲ್ಲಿ ಬಂದ್ ಎಂಡ್ ಆಗಿರುತ್ತೆ. ಇನ್ಸ್ಟಂಟ್ ಫಂಡ್ ಇಲ್ಲದೆ ಸುಮ್ಮನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಿರೋ ಫಂಡ್ಗಳನ್ನ ಒಂದು ಕಾಮಗಾರಿ ಒಂದು ಸಣ್ಣ ಮೋರಿಂದ ತಗೊಳ್ಳೋಣ, ಒಂದು ಮೋರಿ ಕೆಲಸ ಮಾಡೋದಕ್ಕೆ 1.5 ತಿಂಗಳು ತಗೋತಾರೆ. ಈ ಕಡೆ ಮಾಡಿರೋದು ಆ ಕಡೆ ಬಿದೋಗಿರುತ್ತೆ. ಇದು ರೀಸನ್ ಏನು? ಇನ್ಸ್ಟಂಟ್ ಫಂಡ್ ಇಲ್ಲದೆ ಮಾಡ್ತೀರಾ ಅಥವಾ ಸುಮ್ಮನೆ ಜನಗಳ ಓಟ್ ಕಿತ್ಕೊಳ್ಳೋದಕ್ಕೋಸ್ಕರ ಮಾಡ್ತೀರಾ? ಇದಕ್ಕೆ ಪರಿಹಾರ ಏನು ನಿಮ್ ಕಡೆಯಿಂದ? ಇದು ಆಯ್ಕೆಯಾದವರ ಕ್ವಶನ್ ಆಗಿರುತ್ತೆ. ಯಾಕಂದ್ರೆ ಆಯ್ಕೆ ಆದ್ಮೇಲೆ ಇಂಥ ಫಂಡ್ಗಳು ಬರೋದು ಯೂಸ್ ಆಗೋದು. ಬಟ್ ಅದು ಅವ್ರು ಕೇಳಿದ ಪ್ರಶ್ನೆ ಕರೆಕ್ಟ್ ಅಮ್ಮ. ಅದೇ ಅದ್ ಯಾಕೆ ಸಂಸದರು ಬೇಕು ಅಂದ್ರೆ, ಪ್ರಶ್ನಿಸೋ ಸಂಸದರು ಬೇಕು ಅಂದ್ರೆ ದುಡ್ಡಿಲ್ದೆ ಹೋಗ್ಬಿಡ್ತಾರಲ್ಲ, ವೋಟ್ ಬ್ಯಾಂಕ್ ಮಾಡ್ತಾರಲ್ಲ, ಅಲ್ಲಿ ಪ್ರಶ್ನೆ ಬಂದ್ಬೇಕು, ಅವ್ನು ಪ್ರಜೆ ಪರವಾಗಿರ್ಬೇಕು. ಏನಾಗುತ್ತೆ ಅಂದ್ರೆ ಚೀಫ್ ವಿಪ್ ಒಂದಿರುತ್ತೆ, ಪಕ್ಷದಿಂದ ಕಿತ್ತಾಕ್ಬಿಡ್ತಾರೆ ನಿಮ್ಮನ್ನ, ನೀವು ಮಾತಾಡಂಗಿಲ್ಲ, ಕಣ್ಣು ಮುಚ್ಕೊಂಡಿರ್ಬೇಕಾಗಿದೆ, ಮೌನವಾಗಿರ್ಬೇಕಾಗಿದೆ. ಅದಕ್ಕೆ ನಾನು ಹೇಳ್ತಿರೋದು ಪ್ರಜೆಯ ಧ್ವನಿಯಲ್ಲಿರ್ಬೇಕು. He will represent people's voice. ನಮ್ಮ ಪ್ರಕಾರ 540 ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ಬೇಕಾ? ಒಳ್ಳೇದ್ರಿ, ಅದು ಬೇಕ್ರಿ. 543 ಜನನು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಎರಡೂ ಪಕ್ಷಗಳನ್ನ ಒಂದ್ ನಿಮಿಷ, ನಿಮ್ಮ ಎರಡೂ ಸರ್ಕಾರ ಕೊಡೋಕೆ ಸಾಧ್ಯನಾ? ನಾನು ಹೇಳ್ತೀನಿ, ನೀವೇ ಹೇಳ್ತಿದ್ದೀನಿ, ಭಾರತ ದೇಶದಲ್ಲಿ ನಿಮ್ಮಂತರ 3 ಜನ ಇದ್ರೆ ಎರಡೂ ಪಕ್ಷಗಳಾಗಿ ಒಂದು ತೀರ್ಮಾನ ತಗೊಳಕ್ ಆಗೋದಿಲ್ಲ. 543 ಜನನು ಇಂಡಿಪೆಂಡೆಂಟ್ ನಿಂತ್ಕೊಂಡು ಒಬ್ರು ಪ್ರಧಾನ ಮಂತ್ರಿ 70 ಮಿನಿಸ್ಟರ್ಸ್ ಸರ್ಕಾರ ನಡೆಸಕ್ಕೆ ಯೂನಿಟಿ ಬರುತ್ತಾ, ಸ್ಟೇಬಿಲಿಟಿ ಬರುತ್ತಾ? ದೇಶದ ಭವಿಷ್ಯ 500 ಜನ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ದೇಶದ ಭವಿಷ್ಯ ಕಟ್ಬಹುದು ಅಂದ್ರೆ ಇವತ್ತೇ ಎಲ್ಲರಿಗೂ ಇಂಡಿಪೆಂಡೆಂಟ್ ನ ಗೆಲ್ಸೋಣ, ಅದೇನ್ ಪ್ರಾಬ್ಲಮ್ ಇದೆ. ಆದ್ರೆ ತಾವು ಏನ್ ಮಾತಾಡ್ತಿದ್ರಿಲ್ಲ, 1 ಅವರ್ ಇಂದ ನಾನು ನೋಡ್ತಾ ಇದ್ದೀನಿ, ಯಾವ ವಿಷಯಕ್ಕೂ ಸ್ಟ್ರೇಟ್ ಆಗಿ ತಾವು ಆನ್ಸರ್ ಕೊಟ್ಟಿಲ್ಲ. ಒಳ್ಳೆ ವಾಗ್ಮಿ ಇರ್ತಾವೆ ಇಲ್ಲಿ ದೇಶದಲ್ಲಿ. ಇವತ್ತು ಸಮಸ್ಯೆ ಏನಿದ್ರೆ ಯಾರ್ಯಾರು ಒಳ್ಳೆ ವಾಗ್ಮಿ ಇದಾರಲ್ಲ ಅವರಿಂದಾನೇ ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಅವ್ರು ಯಾಕೆ ಜನರಿಗೆ ಮೂಡಿ ಮಾಡ್ತಾ ಇದಾರೆ, ಮಾಡಿ ಓಟ್ ತಗೊಂಡು ಹೋಗ್ತಾರೆ, ಮತ್ತೆ ಅದೇ ಇರ್ತದೆ. ಸಮಸ್ಯೆ ಬಗ್ಗೆನು ಫೋಕಸ್ ಆಗಿ ಆನ್ಸರ್ ಕೊಡ್ತಾ ಇಲ್ಲ. ದೇಶ ಉದ್ಧಾರ ನೀವು ಹೇಳಿ. ಈಗ ಅವ್ರೊಂದು ಕ್ವಶನ್ ಕೇಳೋದು, ಈಗ ನಿಮ್ಗೆ ನಿಮ್ಮ ಪಕ್ಷದ ಸರ್ಕಾರ ಮಾಡಿರುವಂತದ್ದು ಅನುಭವ ಇದೆ ಅಂದ್ರೆ, ಅಲ್ಲಿ ಬಜೆಟ್ ಅಲ್ಲಿ 1,00,000 ಕೋಟಿ 1,000 ಕೋಟಿ ಇರುತ್ತೆ, ಇಲ್ಲಿ ಬರುವಾಗ ಕೋಟಿ ಇರುತ್ತೆ ಅಷ್ಟೇ, ಬರೀ 1,000 ಇರಲ್ಲ, 1,00,000 ಉಳಿದಿರಲ್ಲ. ಇದಕ್ಕೆ ಕಾರಣ ಏನು? ಇದರಿಂದ ಆಗಿಲ್ಲ ನಮ್ಮ ಬೆಂಗಳೂರು ಕೇಂದ್ರ ಆಗಲಿ, ನಮ್ಮ ರಾಜ್ಯ ಆಗ್ಲಿ, ದೇಶ ಆಗ್ಲಿ ಇಷ್ಟೊಂದು ಹಿಂದುಳಿಕೆ ಕಾರಣ ಆಗಿದ್ದು ಬಹಳಷ್ಟು ಕಾರಣ ಇದೆ. ಪ್ರತಿಯೊಂದು ಹಂತದಲ್ಲಿ ಒಂದು ಕಾರ್ಪೊರೇಟರ್ ಇದ್ರೆ ಅವನ ಜವಾಬ್ದಾರಿ ಆಗಿರ್ತದೆ, ಅಲ್ಲಿ ಒಂದು MLA ಇದ್ರೆ ಅವನ ಜವಾಬ್ದಾರಿಯಲ್ಲಿ ಒಂದು ಮಾನಿಟರ್ ಮಾಡಬೇಕಾಗುತ್ತೆ, ಒಂದು MP ಇದ್ರೆ ಒಂದು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಮಾನಿಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಮೆಕ್ಯಾನಿಸಮ್ ಕೂಡ ಇದೆ. ಯಾರು ಕಳ್ತನ ಮಾಡ್ತಾ ಇದ್ರೆ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ರು ಕೂಡ. ಒಂದ್ ನಿಮಿಷ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಯಾರು ಅಡ್ರೆಸ್ ಮಾಡ್ತಿಲ್ಲ. You are looking at it. No, sir. I am speaking only. Sir, I'm sorry. I'm sorry, sir. Till now, you should. No, sir, till now, I spoke only about the constituency. I didn't speak about any national issue. My opportunity about any other issue. One nimisha, sir. I didn't deviate about any other issue. Question. Very specific reference to you. Suresh Prabhu as the railway minister, he had come here. Public itara address alli, he said circular railway is ready. Come and sign an SPV anta government of Karnataka kotru. He gave a challenge to you to come and do that with Deshpande. Deshpande was supposed to go and have food there. Circular railway bandila. Traffic has got a congestion. Steel flyover anta hogtiri ನೀವು. What is the direction? ನೀವು ಏನು ಮಾಡಬೇಕು ಅಂತ ಇದಕ್ಕಿದ್ದೀರಿ. Address the pollution in that is 50 ಕೋಟಿ ರೂಪಾಯಿ you are facing NGT ಅಲ್ಲಿ ನೀವು you are being pulled up for the lake pollution. ಅದರ ಬಗ್ಗೆ ಮಾತಾಡೋಣ. ದೊಡ್ಡ ನಾನು ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿಲ್ವಾ? ನಾನು ಡಿಬೇಟ್ ಮಾಡಿಲ್ವಲ್ಲ. ಒಂದು ನಿಮಿಷ ಸಬ್ಜೆಕ್ಟ್ ಪ್ಲೀಸ್ ಡೋಂಟ್. ಒಂದು ನಿಮಿಷ ರೀ, ನಾನು ಯಾವುದು ಸರಿ ಇಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಈ ವಿಷಯ ಬಗ್ಗೆ ಯಾವ ವಿಷಯ ಬಗ್ಗೆನೋ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇದ್ದೀನಿ. ನಮಗೆ ಸಮಯ ಪುರ್ಸತ್ತಿಲ್ಲ. ಲೈಕ್ ವಾಟ್ ವಿಜಯಲಕ್ಷ್ಮಿ ಸೇಸ್, please confine yourself to your constituency. So that is what exactly I did. ಏನು ಮಾಡ್ತಿರೋ ಅದನ್ನ ಹೇಳಿ. You should be fair to me. That is what exactly I did. I didn't bring any national issue. I didn't bring any other issue. Okay. My question is that even if we take a taxi today, we know exactly when we will reach our destination. But if a construction begins, or metro construction has been there for 10 years now, there's no deadline. There's no penalty on the contractors if the deadlines are missed. The general public doesn't know when will the construction end. What do you plan to do about that? Particularly metro, except one line, other lines are on schedule.
ಇನ್ ಬ್ಯಾಂಗ್ಳೂರ್ ಸಿಟಿ. ಅವ್ರ ಪ್ರಶ್ನೆ ಅಂದ್ರೆ ಟ್ರಾಫಿಕ್ ಎಲ್ಲರೂ ಈಗ ಬೆಂಗಳೂರು ನನ್ನ ಜೊತೆ ನನ್ನಿಂದ ಕೆಲಸ ತಗೊಳ್ಳೋರು ಕೆಲವರು ಇಲ್ಲಿ ಇದ್ದಾರೆ, ಸುಮ್ನೆ ಇದ್ದಾರೆ. ಯಾಕೆ ಸುಮ್ನೆ ಇದ್ದಾರೆ ಗೊತ್ತಿಲ್ಲ. ಬಟ್ ನಾನು ಇಷ್ಟು ಹೇಳ್ತಾ ಇದ್ದೇನೆ, ಮೆಟ್ರೋ ಡಿಲೇ ಆಗಿಲ್ಲ. ಒಂದೇ ಲೈನ್ ಡಿಲೇ ಆಗಿದೆ. ಯಾಕಂದ್ರೆ ಯಾವ ಕಂಪನಿ ಟೆಂಡರ್ ತಗೊಂಡಿದ್ರು ಆ ಕಂಪನಿ ಬ್ಯಾಂಕ್ರಪ್ಟ್ ಆಯ್ತು. ಮೆಟ್ರೋ ಬಿಟ್ಟು ಬೇರೆ ಪ್ರಾಜೆಕ್ಟ್ಗಳು, ಈಗ ನಿಮ್ಮ ಚರಂಡಿ ಪ್ರಾಜೆಕ್ಟ್ ಆಗಲಿ ಅಥವಾ ರೋಡ್ ರಸ್ತೆ ಹಾಕುವ, ಅದಕ್ಕೆ ಟೈಮ್ ಬೌಂಡೇ ಇಲ್ಲ. ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಜನ ಕಷ್ಟ ಅನುಭವಿಸ್ತಾನೆ ಇರ್ತಾರೆ, ಟ್ರಾಫಿಕ್ ಆಗ್ತಾನೆ ಇರ್ತಾರೆ. ಅದಕ್ಕೆ ಯು ವಾಂಟ್ ಆಕ್ಟಿವ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್.